ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಭ ಶ್ರಾವಣ ಮಾಸದ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ವರಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಸದಾ ಕಾಲ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ನಿಮ್ಮ ವಾಸ್ತುಗೃಹದ ಆ ಒಂದು ಪೂಜಾಗೃಹದಲ್ಲಿ ಬೆಳಗಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರ. ಶ್ರಾವಣ ಮಾಸದ ಶುಕ್ರವಾರ ಅಂದರೆ ಶ್ರಾವಣ ಮಾಸ ಅಂದ್ರೇ ಒಂದು ವಿಶೇಷ. ಶ್ರಾವಣ ಮಾಸದಲ್ಲಿ ಶುಕ್ರವಾರ ಅಂದರೆ ಅದು ಮತ್ತಷ್ಟು ವಿಶೇಷತೆ ಅಂತಲೇ ಹೇಳ್ಬೋದು. ಕಳೆದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೇವೆ. ಆದರೆ ಆ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯತೆ, ಆ ವರಮಹಾಲಕ್ಷ್ಮಿ ಹಬ್ಬದ ಆ ಒಂದು ಶಕ್ತಿ ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಅಷ್ಟೂ ಶುಕ್ರವಾರವೂ ಕೂಡ ಆ ಒಂದು ಶಕ್ತಿ, ಆ ಒಂದು ವೈಶಿಷ್ಟ್ಯತೆ ಅದೇ ರೀತಿ ಇರತಕ್ಕಂಥದ್ದೇ. ಇನ್ನು ಸಾಕಷ್ಟು ಜನ ಏನು ಮಾಡ್ತಾರೆ, ಒಂದು ವೇಳೆ ವರಮಹಾಲಕ್ಷ್ಮಿ ಹಬ್ಬದ ಆ ಒಂದು ಸಂಭ್ರಮದ ಸಡಗರ, ಆ ಒಂದು ಸಂಭ್ರಮದ ಆ ಒಂದು ಸಮಯದಲ್ಲಿ ಏನಾದರೂ ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ ಅಂದ್ರೂ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರದಂದು ಯಾವ ಶುಕ್ರವಾರದಲ್ಲಾದ್ರೂ ಕೂಡ ಅವರು ಆಚರಣೆಯನ್ನು ಮಾಡ್ತಾನೆ ಇರ್ತಾರೆ. ಅಂದರೆ ಈ ಒಂದು ಶ್ರಾವಣ ಮಾಸ ಮುಗಿಯುವಷ್ಟರಲ್ಲಿ ಎಷ್ಟು ಶುಕ್ರವಾರಗಳು ಬರುತ್ತೋ ಅಷ್ಟೂ ಶುಕ್ರವಾರವೂ ಕೂಡ ನಾವು ವಾಸ್ತುಗೃಹದಲ್ಲಿ ತಾಯಿ ವರಮಹಾಲಕ್ಷ್ಮಿಯ ಆರಾಧನೆಯನ್ನು ನೋಡ್ತಾನೆ ಇರ್ಬೋದು. ಆ ತಾಯಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ರೀತಿ ವೈಭವ ವೈಶಿಷ್ಟ್ಯತೆ ಅಂತಲೇ ಹೇಳ್ಬೋದು. ಇನ್ನು ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೆರವೇರಿಕೊಂಡು ಬರ್ತಾನೆ ಇದೆ. ಮಹರ್ಷಿ ಧರ್ಮಯಾತ್ರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ, ತಮಾಷೆಯ ಮಾತಲ್ಲ. ಯಾಕೆ ಅಂದರೆ ನೊಂದು ಬೆಂದಿರ್ತಕ್ಕಂಥ ಭಕ್ತಾದಿಗಳೆಲ್ಲರ ಜೊತೆನೂ ಕೂಡ ನೇರವಾಗಿ ಸಂದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ, ಅವರ ಕಷ್ಟಗಳಿಗೆ ಆಲಿಸ್ತಕ್ಕಂಥದ್ದಾಗಲಿ. ಯಾಕೆ ಅಂದರೆ ಗುರುಗಳು ಒಮ್ಮೆ ಒಂದು ಭಾಗಕ್ಕೆ ಬರ್ತಾರೆ ಅಂದರೆ ಆ ಭಾಗದಲ್ಲಿರ್ತಕ್ಕಂಥ ಒಂದು ಜನಪ್ರಿಯತೆ, ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿನಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಬಾಚಿ ತಪ್ಪಿಕೊಳ್ತಕ್ಕಂಥವ್ರು ಆನಂದ್ ಗುರುಜಿ. ಅದೇ ರೀತಿ ಉತ್ತರ ಕರ್ನಾಟಕ ಆಗಿರ್ಬೋದು, ಈ ಕಡೆ ಮಂಗಳೂರು ಆಗಿರ್ಬೋದು, ಇದೆಲ್ಲ ಉತ್ತರ ಕರ್ನಾಟಕ ಅಂತೂ ಅಲ್ಲಿನ ಆ ಒಂದು ಜನಪ್ರಿಯತೆಯೇ ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು. ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ಈ ಬಾರಿ ಉತ್ತರ ಕರ್ನಾಟಕದ ಕಡೆ ಇದೆ ಅಂದರೆ ಉತ್ತರ ಕರ್ನಾಟಕದಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ, ಅಷ್ಟು ವಿಶೇಷತೆ ಉಳ್ಳಂಥದ್ದು ಮಹರ್ಷಿ ಧರ್ಮಯಾತ್ರೆ. ಅದೇ ರೀತಿ ಆನಂದ್ ಗುರೂಜಿ ಅವರು ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ 11ರಿಂದ 21ರವರೆಗೂ, ಸೆಪ್ಟೆಂಬರ್ 11ನೇ ತಾರೀಕು ಪ್ರಥಮವಾಗಿ ಆನಂದ್ ಗುರೂಜಿ ಅವರು ಆಗಮಿಸ್ತಾ ಇದ್ದಾರೆ ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರಿನಲ್ಲಿ. ಏನಪ್ಪ ಕಾರ್ಯಕ್ರಮ? ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಬಳಿಕ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗ. ನಾವೆಲ್ಲರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನೊಬ್ಬರನ್ನು ಮಾತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಹಣಕಾಸಿಗೆ, ಒಡವೆಗಳಿಗೆ, ವಜ್ರ ವೈಡೂರ್ಯ ಇದೆಲ್ಲವನ್ನೂ ಕೂಡ ನಾವು ಮನಸ್ಸಿನಲ್ಲಿ ತಂದ್ಕೊಂಡಿದ್ದ ತಕ್ಷಣ ತಾಯಿ ಮಹಾಲಕ್ಷ್ಮಿ ನಮ್ಮ ಮನಸ್ಸಿಗೆ ಮೊದಲನೇದಾಗಿ ಬರ್ತಾರೆ. ವಿದ್ಯಾಭ್ಯಾಸ ಅಂದರೆ ತಾಯಿ ಶಾರದೆ ಬರ್ತಾರೆ. ಆದರೆ ತಾಯಿ ಶಾರದೆಗೆ ವಿದ್ಯಾಭ್ಯಾಸವನ್ನು ದಾನವನ್ನು ಮಾಡಿರ್ತಕ್ಕಂಥದ್ದು ಲಕ್ಷ್ಮಿಯ ಹೆಗ್ರೀವ. ಅದೇ ರೀತಿ ತಾಯಿ ಮಹಾಲಕ್ಷ್ಮಿ ಹೇಗೆ ಈ ಒಂದು ಹಣಕಾಸಿಗೆ, ದುಡ್ಡಿಗೆ, ಅಷ್ಟೈಶ್ವರ್ಯಗಳಿಗೆ ಅಧಿದೇವತೆನೋ ಕುಬೇರ ಅಧಿಪತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರೇ ಬಾಸು. ಯಾಕೆಂದರೆ ತಿರುಮಲ ತಿರುಪತಿ ಶ್ರೀನಿವಾಸ ಆ ಭಗವಂತನಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥವ್ರು ಅಂದರೆ ನಾವು ಆಲೋಚನೆ ಮಾಡಬೇಕಾದ್ದೆ. ಅದಕ್ಕೋಸ್ಕರ ಈ ಬಾರಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಸಂಕಷ್ಟವನ್ನು ಕುಬೇರನ ಹತ್ರ ಇಟ್ಟು, ಭಗವಂತನ ಹತ್ರ ಬೇಡಿಕೆ ಇಟ್ಟು ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ನೆರವೇರ್ತಾ ಇರತಕ್ಕಂಥ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗ ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ 11ರಿಂದ 21ರವರೆಗೂ ಕೂಡ ಅರಮನೆ ಮೈದಾನ ತ್ರಿಪುರವಾಸಿನಲ್ಲಿ ನೆರವೇರ್ತಾ ಇದೆ.
ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಾನು ನಿಮಗೆ ಒಂದು ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಆ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ನೀವು ಯಾವ ವಿಚಾರವನ್ನು ಬೇಕಾದರೂ ತಿಳ್ಕೊಳ್ಬೋದು. ಅಲ್ಲಿನ ವ್ಯವಸ್ಥೆ ಹೇಗೆ, ಅಲ್ಲಿನ ಸೇವೆಗಳು ಹೇಗೆ, ಯಾವ ರೀತಿ ಪೂಜಾನುಷ್ಠಾನ ನೆರವೇರುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಎಂಬತಕ್ಕಂಥದ್ರ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿದರೆ ನಿಮ್ಗೆಲ್ಲ ರೀತಿ ಇರತಕ್ಕಂಥ ಮಾಹಿತಿಗಳನ್ನು ಕೂಡ ಅವರು ನಿಮಗೆ ತಲುಪಿಸ್ತಾರೆ. ಆ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾವು ಈ ಕ್ಷಣವೇ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ, ಇಲ್ಲಾಂದರೆ ನಿಮ್ಮ ಫೋನ್ನಲ್ಲಿ ಸೇವ್ ಮಾಡ್ಕೊಂಬಿಡಿ. 8951546098. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ದೂರವಾಣಿ ಸಂಖ್ಯೆಯನ್ನು 8951546098. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ 8951546098. 8951546098. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿದ್ದೆ ಆದರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ, ಈ ಒಂದು ಮಹಾಯಾಗದ ಕುರಿತಾಗಿ ಇನ್ನಷ್ಟು ಮತ್ತಷ್ಟು ಮಾಹಿತಿಯನ್ನು ಅವರು ನಿಮಗೆ ತಲುಪಿಸ್ತಾರೆ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ಇವತ್ತೊಂದು ದಿವಸ ಕಳೆದ್ರೆ ನಾಳೆ ಶನಿವಾರ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ. ಮಹರ್ಷಿ ಮಂದಿರ, ಆ ಒಂದು ಆಶ್ರಮ, ನಿಜಕ್ಕೂ ಆ ಜಾಗ ಅದು ಎಷ್ಟು ವೇಗವಾಗಿ ಡೆವಲಪ್ ಆಗ್ತಾ ಇದೆ ಅಂದರೆ ಬದಲಾಗ್ತಾ ಇದೆ. ದಿನೇ ದಿನಕ್ಕೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ನೋಡ್ತಾನೆ ಇದ್ದೇವೆ. ಅದೇ ರೀತಿ ಹೇಗೆ ತಾಯಿ ಮಹಾಲಕ್ಷ್ಮಿಯ ಭೂರಸ್ವಾಮಿಯ ಗರ್ಭಗುಡಿ ಮೂಲ ಸಾನ್ನಿಧ್ಯ ಬರೀ 11 ದಿನಗಳಲ್ಲಿ ಕಂಪ್ಲೀಟ್ ಆಯಿತು, ಅಂದರೆ ಸಂಪನ್ನವಾಯಿತು. ಅದರ ಮುಂದೆ ಮತ್ತೊಂದು ನಾಟ್ಯರಂಗವೂ ಕೂಡ ಈಗಾಗಲೇ ಕಟ್ಟಡದ ಒಂದು ಕೈಂಕರ್ಯ ಶುರುವಾಗೋಗಿ ಅರ್ಧ ಭಾಗದ ತನಕ ಸಂಪೂರ್ಣ ಆಗೋಗಿದೆ. ಅದನ್ನು ಕೂಡ ಪ್ರಾರಂಭ ಮಾಡಿ ಎಷ್ಟು ದಿನ ಆಯಿತು? ಕೆಲವೇ ದಿನಗಳಾಯಿತು. ನನಗೆ ಗೊತ್ತಿರುವ ಪ್ರಕಾರ ಒಂದು 5-6 ದಿನಗಳಾದವೇನೋ ಅಷ್ಟೇ. ಆ ಒಂದು ಕೆಲಸವೂ ಕೂಡ ಪ್ರಾರಂಭವಾಗಿ ಅಷ್ಟು ವೇಗವಾಗಿ ಕೆಲಸ ನಡೀತಾ ಇದೆ. ಗರ್ಭಗುಡಿ ಏನೋ ನೋಡಲಿಕ್ಕೆ ಚಿಕ್ಕದಾಗಿ ಚಕ್ಕಟವಾಗಿದ್ರೂ ಕೂಡ ಈಗ ನಿರ್ಮಾಣವಾಗ್ತಾ ಇರತಕ್ಕಂಥ ದೇಗುಲ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿರತಕ್ಕಂಥದ್ದೇ. ಅದನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಲೇಬೇಕು. ಅದನ್ನೂ ಕೂಡ ಯಾವಾಗ ಲೋಕಾರ್ಪಣೆ? 48ನೇ ದಿನದ ಮಂಡಲಾನುಷ್ಠಾನದಂದು. ಆ ಒಂದು ಪೂಜಾನುಷ್ಠಾನದ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಮಾನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಆಶ್ರಮದಲ್ಲಿ ಲೋಕಾರ್ಪಣೆ ಆಗಿರತಕ್ಕಂಥ, ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ತಾಯಿ ಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀ ಭೂರಸ್ವಾಮಿಯ ಸಾಲಿಗ್ರಾಮ, ಇದೆರಡರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಾಯಿತು, ಲೋಕಾರ್ಪಣೆ ಯಾವ ರೀತಿ ಕೈಂಕರ್ಯಗಳು ನೆರವೇರಿತು, ಯಾವ ರೀತಿ ಪೂಜಾನುಷ್ಠಾನಗಳು ನೆರವೇರಿತು, ಯಾವ ರೀತಿ ವಿವಿಧ ಕಾರ್ಯಕ್ರಮಗಳು ನೆರವೇರಿತು ಎಂಬತಕ್ಕಂಥದ್ದು ಎಲ್ಲದರ ದೃಶ್ಯವನ್ನು ನಾಳಿನ ಶನಿವಾರದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಾಳೆ ಶನಿವಾರದ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಭಾನುವಾರ, ಇದೇ ಬರತಕ್ಕಂಥ ಭಾನುವಾರವೂ ಕೂಡ ಮಾತನಾಡ್ತಕ್ಕಂಥ ವನಸರಿಯಿಂದ ರಾಶಿಫಲ, ಅದರ ಜೊತೆಗೆ ಬಂಗಿನ ಸಮಸ್ಯೆ ಇರತಕ್ಕಂಥದಕ್ಕೆ ಮತ್ತೊಂದು ವಿಶೇಷವಾಗಿರತಕ್ಕಂಥ ಔಷಧಿಯನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರ. ಹೆಣ್ಣು ಮಕ್ಕಳು, ಹೆಂಗಳೆಯರು ತಾವೆಲ್ಲರೂ ಕೂಡ ಯಾವ ರೀತಿ ನಿಮ್ಮ ವಾಸ್ತುಗ್ರಹವನ್ನು ಶುದ್ಧಿಪಡಿಸ್ಕೊಳ್ಬೇಕು, ಯಾವ ರೀತಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಬೇಕು ಈ ಶುಕ್ರವಾರ, ಇದೆಲ್ಲದರ ಕುರಿತಾಗಿ ಕೂಡ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ಗುರೂಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ನಮಸ್ತೆ ಸ್ವ ಮಹಾಮಾಯೇ ಶ್ರೀಪೀಠೆ ಸರ್ವೋಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಪ್ರದೀಂ ಸುವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಫರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತೇ ನಮಃ ಗ್ರಾಮಿರೇ ನಮಃ ಗಣಾಧ್ಯಕ್ಷಾಯ ನಮಃ ಓಂ ಲಲಿತಾಯ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಓಂ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವಿಷ್ಣವ್ಯೇ ನಮಃ ಓಂ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಓಂ
ಸಿದ್ಧಲಕ್ಷ್ಮೀ ನಮಃ ಮೋಕ್ಷಲಕ್ಷ್ಮೀ ನಮಃ ಜಯಲಕ್ಷ್ಮೀ ನಮಃ ಸರಸ್ವತಿ ನಮಃ ಓಂ ಮಾತಾ ಚನ್ನಪೂರ್ಣಾಯ ನಮಃ ಓಂ ಮಹಾಮೂರ್ತೈ ನಮಃ ಅಷ್ಟಸಿದ್ಧಯ್ಯ ನಮಃ ಯೋಗಿನೇ ನಮಃ ಓಂ ಗುಣಾತೀತಾಯ ನಮಃ ನಿರಂಜನಾಯ ನಮಃ ನಿರ್ವಿಕಲ್ಪಾಯ ನಮಃ ಓಂ ಅಂಬಾಯ ನಮಃ ಶ್ರೀಮತೆ ನಮಃ ಶ್ರೀ ಮಾತ್ರೈ ನಮಃ ಓಂ ಜಗದ್ಧಾತ್ರೈ ನಮಃ ಜಗದೀಶ್ವರನೇ ನಮಃ ಲಲಿತಾಯ ನಮಃ ಓಂ ಸರ್ವಾಭರಣಭೂಷಿಣ್ಯೇ ನಮಃ ಸರ್ವಾಕರ್ಷಣ್ಯೇ ನಮಃ ಓಂ ಯಂತ್ರಾಕರ್ಷಣ್ಯೇ ನಮಃ ಮಂತ್ರಾಕರ್ಷಣ್ಯೇ ನಮಃ ಓಂ ಲಲಿತಾಯ ನಮಃ ಓಂ ಬಾಯ ನಮಃ ಜಗದಂಬಿಕಾಯ ನಮಃ ಓಂ ಸಿದ್ಧಮೂರ್ತೈ ನಮಃ ಮಹಾಕಾಲಾಯ ನಮಃ ಓಂ ಮಹಾಮೂರ್ತೈ ನಮಃ ಓಂ ಬ್ರಾಹ್ಮ್ಯೇ ನಮಃ ಓಂ ಮಾಹೇಶ್ವರ್ಯೇ ನಮಃ ಓಂ ಕೌಮಾರ್ಯೇ ನಮಃ ಓಂ ವಿಷ್ಣುವ್ಯೇ ನಮಃ ಓಂ ವರಾಕ್ಷ್ಯೇ ನಮಃ ಓಂ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೈ ನಮೋ ನಮಃ ಓಂ ಶ್ರಾವಣಾಂಬಿಕಾಯ ನಮಃ ಓಂ ಶ್ರಾವಣದಾತ್ರೈ ನಮಃ ಓಂ ಮಹಾಕಾಲಾಯ ನಮಃ ಓಂ ನಿತ್ಯಕ್ಲಿನ್ನಾಯ ನಮಃ ಓಂ ನಿರುಪಮಾಯ ನಮಃ ನಿರ್ವಾಣಗುಣಶಾಯಿನಿ ನಮಃ ಓಂ ಲಲಿತಕಲಾಂಬಿಕಾಯ ನಮಃ ಓಂ ಶ್ರೀಂ ದುರ್ಗಾಯ ನಮಃ ಓಂ ಸರ್ವೇಶ್ವರಿ ನಮಃ ಓಂ ಸರ್ವತೋಭದ್ರವಾಸಿನಿ ನಮಃ ಶ್ರೀಂ ಸರ್ವಾಕರ್ಷಣ್ಯಾದಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀ ಲಕ್ಷ್ಮೀಪೂರಃ ಸ್ವಾಮಿನೇ ನಮೋ ನಮಃ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರಾವಣ ಮಾಸದ ಪ್ರತಿ ದಿನವೂ, ಅದರಲ್ಲೂ ಶ್ರಾವಣ ಮಾಸದ ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ, ಶ್ರಾವಣ ಮಾಸದ ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ವಿಶೇಷವಾಗಿ ಆರಾಧನೆಗೊಳ್ಳತಕ್ಕಂತಹ ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗುರುಗಳಲ್ಲೂ ಇರ್ತಕ್ಕಂತಹ ದೋಷಗಳನ್ನು ಹೊಡೆದೋಡಿಸಿ ಪ್ರತಿಯೊಬ್ಬರನ್ನೂ ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತಷ್ಟು ಕುಟುಂಬದ ಒಂದು ಯಶಸ್ಸಿಗೆ ಕಾರಣೀಭೂತಳಾಗುವಂತಹಳು ತಾಯಿ ಮಹಾಲಕ್ಷ್ಮಿ. ಆದರೆ ಲಕ್ಷ್ಮಿ ಮನೆಯ ಬಾಗಿಲಲ್ಲಿ ಬಂದು ನಿಂತು ಒಳಗೆ ಕಾಲಿಡಬೇಕಾದ್ರೆ ಮನೆಯ ವಾಸ್ತುಗೃಹವನ್ನು, ಪ್ರಥಮ ದ್ವಾರವನ್ನು, ಮನೆಯ ಮುಂಭಾಗವನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಸಾಧ್ಯವಾದಷ್ಟು ಮಾವಿನ ಸೊಪ್ಪಿನ ತೋರಣದಿಂದ, ಹಚ್ಚ ಹಸಿರಿನ ತೋರಣದಿಂದ ತಾಯಿನ ಬರಮಾಡಿಕೊಳ್ಬೇಕು. ಶ್ರಾವಣದಲ್ಲಿ ಪ್ರತಿನಿತ್ಯವೂ ವಿಶೇಷವೇ, ಅದರಲ್ಲೂ ಶ್ರಾವಣ ಮಾಸದ ಶುಭ ಶುಕ್ರವಾರ ಅಂದರೆ ಅದು ಮತ್ತಷ್ಟು ವಿಶೇಷವೇ ವಿಶೇಷ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರಗಳಿಗೆ ತಾಯಿ ವರಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆಕರ್ಷಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ದೇವಾನುದೇವತೆಗಳೆಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಾರೆ ತಾಯಿ ಮಹಾಲಕ್ಷ್ಮಿಯನ್ನು ಶುಭ ಶುಕ್ರವಾರದಂದು ತಾಯಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ. ಹಾಗೆ ಶುಕ್ರವಾರ ಬಂತು ಅಂದರೆ ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವತೋಭದ್ರವಾಸಿನ್ಯಾದಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಯಂತ್ರರೂಪಿಣಿಯಾಗಿರ್ತಕ್ಕಂಥ ಶ್ರೀಚಕ್ರ ಉಪಾಸನೆಯಾಗಿರ್ತಕ್ಕಂಥ ಚಕ್ರಾರ್ಚನೆ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ಕೈಂಕರ್ಯವನ್ನು ಪ್ರತಿ ವಾಸ್ತುಗೃಹಗಳಲ್ಲೂ ಮಾಡ್ತಾರೆ. ಹಾಗೆ ಇವತ್ತರ ದಿವಸ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ಶುಕ್ರವಾರ, ಇವತ್ತು ಸಾಕಷ್ಟು ವಾಸ್ತುಗೃಹಗಳಲ್ಲಿ ವರಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿಗೆ, ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು, ಪತ್ರೆಗಳನ್ನು ತಂದು, ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಶ್ವೇತವರ್ಣದ ವಸ್ತ್ರವನ್ನು ಉಡಿಸಿ, ಅಂದರೆ ಬಿಳಿಯ ಬಣ್ಣದ ವಸ್ತ್ರವನ್ನು ಉಡಿಸಿ ಅಮ್ಮನವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ತಾಯಿಯ ಆರಾಧನೆ ಮಾಡುವಂಥ ಕಾಯಕಲ್ಪ ಈ ಶುಭ ಶುಕ್ರವಾರದಂದು ಇದೆ. ಇವತ್ತು ದೇವಿಯನ್ನು ಎಷ್ಟು ಆರಾಧನೆ ಮಾಡ್ತಾರೋ ಹಾಗೆ ಸುಮಂಗಲೆಯರನ್ನು, ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಪಾದವನ್ನು ತೊಳೆದು ಅವರಿಗೂ ಸಹಿತ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು, ಶಕ್ತಿ ಇದ್ದರೆ ಒಂದು ಸೀರೆ ಕುಪ್ಸದ ಕಣ ಕೊಟ್ಟು, ಕೈಗೆ ಗಾಜಿನ ಬಳೆಯನ್ನು ಹಾಕಿ ಲಕ್ಷಣವಾಗಿ ಒಂದಷ್ಟು ಹೂವನ್ನು ಮುಡ್ಕೊಳ್ಳಿಕ್ಕೆ ಕೊಟ್ಟು, ಪುಡಿ ಕುಂಕುಮವನ್ನು ಹಣೆಗಿಟ್ಟು ಲಕ್ಷಣವಾಗಿ ಅವರಿಗೆ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ಪುರುಷರು ಸಾಷ್ಟಾಂಗ ನಮಸ್ಕಾರ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಂಡಿ ಊರಿ ನಮಸ್ಕಾರ ಮಾಡಿ ಅವರ ಪಾದಗಳನ್ನು ತೊಳೆದು ಪಾದಗಳಿಗೆ, ಹಸ್ತಗಳಿಗೆ ಅರಿಶಿಣವನ್ನು ಹಚ್ಚುವಂಥದ್ದು. ಯಾವುದೇ ಒಬ್ಬ ಹೆಣ್ಣುಮಗಳಾದರೂ ಕನಿಷ್ಠ ಪಕ್ಷ ಪ್ರತಿನಿತ್ಯ ನೀವು ಮಾಡ್ಕೊಳ್ಳಿಕ್ಕಾಗದಿದ್ದರೂ ಶುಕ್ರವಾರ, ಮಂಗಳವಾರ, ಪೌರ್ಣಮಿ ಇಂತಹ ಕಾಲಗಳಲ್ಲಾದರೂ ಲಕ್ಷಣವಾಗಿ ಅರಿಶಿಣವನ್ನು ಕೈಗೆ ತಗೊಂಡು, ಅರಿಶಿಣ ಪುಡಿಯನ್ನು ಕೈಗೆ ತಗೊಂಡು ಸ್ವಲ್ಪ ಶುದ್ಧ ಜಲವನ್ನು ಹಾಕ್ಕೊಂಡು ನೀರಿನಲ್ಲಿ ಅರಿಶಿಣವನ್ನು ಕಲಿಸ್ಕೊಂಡು ಎರಡೂ ಕೈಗಳಿಗೆ, ಎರಡೂ ಗಲ್ಲಕ್ಕೆ ಮತ್ತು ಪಾದಗಳಿಗೆ, ಪಾದ ಅಂದರೆ ತಳಗಡೆ ಪಾದ ಅಲ್ಲ, ಮೇಲ್ಭಾಗದಲ್ಲಿ ಅರಿಶಿಣವನ್ನು ಹಚ್ಕೋಬೇಕು. ಯಾರೇ ಮುತ್ತೈದೆ ಮನೆಗೆ ಬಂದರೂ ನೀವು ಅದನ್ನೇ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಅರಿಶಿಣ ಕೊಟ್ಟರೆ ಅರಿಶಿಣವನ್ನು ಟಚ್ ಮಾಡ್ತಕ್ಕಂಥದ್ದು, ಅರಿಶಿಣವನ್ನು ಮುಟ್ಟಿದ್ರೆ ಎಲ್ಲಿ ಕೈ ಗಲೀಜಾಗ್ಬಿಡುತ್ತೋ, ಅರಿಶಿಣವನ್ನು ಮುಟ್ಟಿದ್ರೆ ಎಲ್ಲಿ ನನ್ನ ಬಟ್ಟೆ ಹಾಳಾಗ್ಬಿಡುತ್ತೋ, ಅರಿಶಿಣವನ್ನು ಮುಟ್ಟಿ ನಾವು ಗಲ್ಲಕ್ಕೆ ಹಚ್ಕೊಂಡ್ರೆ ಆ ಮುಖದ ಸೌಂದರ್ಯ ಎಲ್ಲಿ ಹೋಗ್ಬಿಡುತ್ತೋ, ನಾವು ಹಾಕಿರೋ ಪೌಡ್ರು ಮೇಕಪ್ ಎಲ್ಲಿ ಹೋಗ್ಬಿಡುತ್ತೋ, ಅಥವಾ ಅರಿಶಿಣವನ್ನು ಮಾಂಗಲ್ಯಕ್ಕೆ ಹಚ್ಕೊಳ್ಳುವಾಗ ಮಾಂಗಲ್ಯವನ್ನು ಹೊರತೆಗೆದ್ರೆ ಆ ಮಾಂಗಲ್ಯವನ್ನು ನೋಡಿ ಇನ್ನೇನು ತಿಳ್ಕೊಂಡು ಬಿಡ್ತಾರೋ, ಅಥವಾ ಮಾಂಗಲ್ಯಕ್ಕೆ ಅರಿಶಿಣ ಹಚ್ಚಿದ್ರೆ ಆ ಬ್ಲೌಸಲ್ಲಿ ಅರಿಶಿಣ ಬಣ್ಣ ಆಗಿಬಿಡುತ್ತೋ. ಇಂತಹ ಮನಸ್ಥಿತಿಗೆ ಹೋಗ್ತಾ ಇದ್ದೀರಿ ತಾಯಂದರು. ಆದಷ್ಟು ಅರ್ಥ ಮಾಡ್ಕೊಳ್ಳಿ.
ಅರಿಶಿನ ಕುಂಕುಮ ಇದೊಂದು ವಿಶೇಷವಾಗಿರ್ತಕ್ಕಂಥ ಸೌಮಂಗಲ್ಯತನಕ್ಕೆ ಇರತಕ್ಕಂಥದ್ದು. ಅದರಲ್ಲೂ ಅರಿಶಿಣ ಇದೆಯಲ್ಲ, ಅರಿಶಿನ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದು, ಸೌಮಂಗಲ್ಯವನ್ನು ಗಟ್ಟಿಪಡಿಸ್ತಕ್ಕಂಥದ್ದು. ಅರಿಶಿಣದಿಂದ ಬರ್ತಕ್ಕಂತಹ ರೋಗ ರುಜಿನಗಳು ದೂರ ಆದರೆ ಅದರಿಂದ ಸಿರಿ ಸಂಪತ್ತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಲಕ್ಷ್ಮಿ, ಅಲಂಕಾರ ಲಕ್ಷ್ಮಿ, ವಿಗ್ರಹದಲ್ಲಿರ್ತಕ್ಕಂಥ ಲಕ್ಷ್ಮಿ, ಕುಂಭದಲ್ಲಿರ್ತಕ್ಕಂಥ ಲಕ್ಷ್ಮಿ, ಅಥವಾ ವಿಶೇಷವಾಗಿ ನಾವು ಅಲಂಕಾರ ಮಾಡಿ ಭವ್ಯವಾಗಿ ಹೂವು ಫಲಪುಷ್ಪಗಳು ಮಾಡಿರ್ತಕ್ಕಂಥ ಆ ಲಕ್ಷ್ಮಿಗಿನ್ನ ಮನೆಯಲ್ಲಿ ಓಡಾಡಿಕೊಂಡಿರ್ತಕ್ಕಂಥ ಹೆಣ್ಣುಮಕ್ಕಳು ನೀವೇ ಲಕ್ಷ್ಮಿಯರು. ನಿಮ್ಮ ಮುಂದೆ ಆ ಲಕ್ಷ್ಮಿ ಅಲ್ವೇ ಅಲ್ಲ, ಮಾತಾಡುವ ಲಕ್ಷ್ಮಿ ನೀವು. ಆದರೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿ, ನಿಮ್ಮ ಉಡುಗೆ ತೊಡುಗೆ, ನಿಮ್ಮನ್ನು ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳನ್ನು ಕಂಡ ತಕ್ಷಣ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಮುಖದ ಆ ಕುಂಕುಮವನ್ನು ನೋಡಿ ಆನಂದಿಸಬೇಕು. ನಿಮ್ಮನ್ನು ನೋಡಿದ ತಕ್ಷಣ ಪೂಜ್ಯ ಭಾವನೆ ಬರಬೇಕು, ಕೈ ಮುಗಿಯಬೇಕು ಅನ್ನೋ ಥರ ಇರಬೇಕು. ಅಂತಹ ಒಂದು ಸ್ಥಿತಿ ಇದ್ದರೆ ಮಾತ್ರ ಹೆಣ್ಣು ಮಕ್ಕಳಿಗೊಂದು ಸ್ಥಾನಮಾನ ಇರುತ್ತೆ. ಅದನ್ನು ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಅಬ್ಬಬ್ಬ ಬೇಡ ಆ ಪರಿಸ್ಥಿತಿ. ಯಾವುದನ್ನು ಗೋಪ್ಯವಾಗಿ ಇಟ್ಕೊಳ್ಬೇಕು, ಹೇಗೆ ಬದುಕಬೇಕು ಎಂಬತಕ್ಕಂಥದ್ದನ್ನು ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾಳೆ ಮಕ್ಕಳು ಬೀದಿಗೆ ಹೋದರೆ ಆ ಮಕ್ಕಳನ್ನು ಬೇರೆಯವರು ಬೇರೆ ಥರ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಕ್ಕಂಥ ಚಿಂತನೆಯಿಂದ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿದ್ದು ಪ್ರತಿನಿತ್ಯ ನಾವು ಹೇಳುವಂಥದ್ದನ್ನು ತನ್ನ ಮನೆ ಮಕ್ಕಳಿಗೆ ಸಾಧ್ಯವಾದಷ್ಟು ಮೈತುಂಬ ಬಟ್ಟೆ ಹಾಕಿ ಒಂದಷ್ಟು ಜನ ಕಾಪಾಡ್ತಾ ಇದ್ದರೆ, ಬಟ್ಟೆಯನ್ನು ಬಿಚ್ಚಿಕೊಂಡು 4 ಜನ ನೋಡೋ ತರಹ ಇನ್ನೊಬ್ಬರ ಕಣ್ಣು ಕೂಕುವಂಥ ರೀತಿಯಲ್ಲಿ ಇನ್ನೇನೋ ಮಾಡಿ ತೋರಿಸಿ ಏನೋ ನಾನು ಸಂಪಾದನೆ ಮಾಡ್ತೀನಿ ಅಂಥೇಳಿ 10 ಜನದ ಮನಸ್ಸು ಗೆಲ್ತೀವಿ ಅಂಥೇಳಿ ಇರೋ 1-2 ಇಂಚು ಬಟ್ಟೆನೂ ಕಿತ್ತು ಹಾಕ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ಎದುರಾಗ್ತಾ ಇದೆಯಲ್ಲ ಜನಕ್ಕೆ. ಇದು ಮಾಡ್ತಿರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ? ಯಾರೋ ಒಬ್ಬರು ಮಾಡುವಂಥ ಇಂತಹ ಒಂದು ದುರಭ್ಯಾಸದ ಕೆಲಸಕ್ಕೆ 10 ಜನ ಹೆಣ್ಣುಮಕ್ಕಳು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರತಿ ಹೆಣ್ಣುಮಕ್ಕಳು ಸಹಿತ ತಲೆ ಬಗ್ಗಿಸ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಎದುರಾಗ್ತಾ ಇದೆಯಲ್ಲ. ಬಹುಶಃ ಆ ಹೆಣ್ಣು ಮಗಳಿಗೆ ಅವರ ತಂದೆ ತಾಯಿ ಒಂದು ಸಂಸ್ಕಾರದ ಪಾಠ ಕಲಿಸಿದ್ದಾರೋ ಇಲ್ವೋ, ಅಥವಾ ಆ ತರಹ ದುರ್ನಡತೆಯಿಂದ ನಾಳೆ ಆಕೆಗೆ ಹುಟ್ಟುವಂಥ ಮಕ್ಕಳು ಯಾವ ಪ್ರಕಾರವಾದಂಥ ಪನಿಷ್ಮೆಂಟ್ ಅನುಭವಿಸ್ತಾರೆ ಅಂತಕ್ಕಂಥದ್ದು ಪರಿಜ್ಞಾನ ಬೇಡವಾ? ಯಾಕೋ ಮನಸ್ಥಿತಿ ಬೇರೆ ಕಡೆ ಹೋಗ್ತಾ ಇದೆ. ಯಾಕೆಂದರೆ ಶಾಲಾ ಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಇದ್ದಾಗ ಬೇರೊಬ್ಬರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಕ್ಕಂಥದ್ದಾಗೆ ಅಂಥ ಸುದ್ದಿ ಕಿವಿ ಬಿದ್ದಲ್ಲೇ ತಡ್ಕೊಳಕ್ಕಾಗಲ್ಲ ನಮ್ಮ ಪರಿಸ್ಥಿತಿ. ಅಂತಹದ್ದು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಅಂತ ಎಲ್ಲ ಬಿಚ್ಚಾಕೊಂಡು ನಿಂತ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ವಯಸ್ಕರಿಗೆ. ನೋಡುವಾಗ ಆನಂದವೇ, ಎಲ್ಲರೂ ಲೈಕ್ ಕೊಡ್ತಾರೆ. ನಾಳೆ ಬೀದಿನಲ್ಲಿ ಹುಚ್ಚನಾಯಿ ಥರ ಕಿತ್ಕೊಂಡು ತಿನ್ನುವಾಗ ಆವಾಗ ಬಾಯಿ ಬಿಡ್ಕೊಂಡ್ರು ಒಬ್ಬರು ಬಂದು ಕೈ ಹಿಡಿಯಲ್ಲ. ಯಾಕೆಂದರೆ ನೀನು ಅಂಥ ಗರ್ತಿನಮ್ಮ ಅಂತ ಹೇಳ್ತಾರೆ. ಇದು ಬೇಕೋ ಬೇಡವೋ ಅವ್ರಿಗೆ ಬಿಟ್ಟು ವಿಚಾರ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನೋ ಅದು ಅವ್ರವ್ರಿಗೆ ಗೊತ್ತಾದರೆ ಮಾತ್ರ ಸಾಕು. ಒಳ್ಳೆಯದಾಗಲಿ ಗುರುಗಳೇ. ಇನ್ನು ಇಂದಿನ ಭಾಗದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರಿ. ಅದರ ಮಾಹಿತಿ ತಿಳಿಸ್ತಾ ಇದ್ದೆ, ಆದರೆ ತಿಳಿಸುವ ಮಾಹಿತಿಗೆ ಯಾಕೆ ನನಗೆ ಆ ತರಹ ಭಾವನೆಗಳು ಬಂದ್ಬಿಡುತ್ತೆ? ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಎಂಬತಕ್ಕಂಥದ್ದನ್ನು ಪ್ರತಿನಿತ್ಯದಲ್ಲೂ ಕಾಯಕದಲ್ಲಿ ಹೇಳಿ, ಶಾಲಾ ಕಾಲೇಜುಗಳಲ್ಲಿ ಹೇಳಿ, ಆಗ್ತಿರ್ತಕ್ಕಂಥ ಅವಘಡಗಳು ಅಲ್ಲೊಂದು ಹಾಗಾಯಿತು, ಇಲ್ಲೊಂದು ಹೀಗಾಯಿತು, ಆ ಥರ ಹಿಂಗಾಯಿತು, ಈ ಥರ ಹಿಂಗಾಯಿತು ಅಂತೇಳಿ 180 ಥರ ನೋಡ್ಕೊಳ್ತಾ ಇದ್ದೀವಿ. ಪೇಪರು ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಮಕ್ಕಳನ್ನು ಹೇಗೆ ಜೋಪಾನ ಮಾಡ್ಕೋಬೇಕಪ್ಪ ಎಂಬತಕ್ಕಂಥ ಆ ಅವಸ್ಥೆಗೊಂದು ಬಂದಿರತಕ್ಕಂಥ ತಂದೆ ತಾಯಿ ಎಷ್ಟೋ ಜನ ಇದ್ದಾರೆ. ಬೆಳಗ್ಗೆ ಎದ್ದು ಹೆಣ್ಣುಮಕ್ಕಳನ್ನು ಸ್ಕೂಲ್ಗೋ ಕಾಲೇಜಿಗೋ ಕಳಿಸಿದ ಮೇಲೆ ಸಂಜೆ ಪುನಃ ಮನೆಗೆ ಬಂದು ಸೇರೋ ತನಕ ಒಳಗಡೆ ಆ ತಂದೆ ತಾಯಿ ಎಲ್ಲನ ಕೆಲಸಕ್ಕೆ ಅಂತ ಹೋಗ್ಬಿಟ್ರೆ ಆ ಮನಸ್ಥಿತಿ ಬೇಡ ಅವರ ಅವಸ್ಥೆ. ಅವ್ರು ಊಟ ಮಾಡಬೇಕಾದ್ರೂ ಸಹಿತ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಅಯ್ಯೋ ನನ್ನ ಮಗು ಹಿಂಗೆ ಹೋಗಿದೆಯಲ್ಲ, ಅದು ಶಾಲೆಯಿಂದ ಎಷ್ಟೊತ್ತು ಬಂತೋ ಏನೋ, ಅದನ್ನು ಸೇಫಾಗಿ ಮನೆಗೆ ಬಂದು ಸೇರಿದ್ಲೋ ಇಲ್ವೋ. ಹಳಾದಿ ಮೊಬೈಲು. ಎರಡನೇದು ಪ್ರತ್ಯಕ್ಷವಾಗಿ ಕಾಣುವಂಥ ಇಂಥ ಹುಚ್ಚತನ. ಯಾರಿಗಾದ್ರೂ ಸರಿ ಒಂದು ಆಸೆ ಅನ್ನೋದು ಉಟ್ಕೊಳ್ಳುತ್ತೆ, ಒಂದು ಲೈಕಲ್ಲಿ ಈ ತರಹ ಬರುತ್ತೆ, ಹಿಂಗಾಗುತ್ತೆ ಅಂದಾಗ ನಾನು ಯಾಕೆ ಹಿಂಗೆ ಆಗಬಾರ್ದು ಅಂತ ಒಂದು ತೀರ್ಮಾನ ತೊಗೊಂಡ್ಬಿಟ್ರೆ ಹೆಣ್ಮಕ್ಳು. ಒಬ್ಬರು ಮಾಡುವಂತಹ ಇಂತಹ ಒಂದು ದುರ್ನಡತೆ ಇನ್ನು ಎಲ್ಲರೂ ಹೀಗೆ ತಯಾರಾಗಿಬಿಟ್ರೆ ತಂದೆ ತಾಯಿ ನೇಣು ಹಾಕ್ಕೋಬೇಕಾ? ತಂದೆ ತಾಯಿ ಎಷ್ಟೋ ಜನ ಇವತ್ತಿನ ಸಹ ಕಣ್ಣೀರು ಹಾಕ್ತಿದ್ದಾರೆ ಪರಿಸ್ಥಿತಿಗೆ. ಬೇಕು ಅಂತ ಅಪೇಕ್ಷೆ ಪಡೋರು ಒಂದಷ್ಟು ಜನ ಇರ್ಬೋದು, ಇಲ್ಲ ಅಂತಿಲ್ಲ. ಯಾಕೆಂದರೆ ಈ ಸೃಷ್ಟಿ ಯಾರಪ್ಪನ ಮನೆಯದು ಅಲ್ಲ, ಎಲ್ಲ ಅವ್ರವ್ರ ಸ್ವಂತಕ್ಕೆ ಬಿಟ್ಟದ ವಿಚಾರ. ಈ ವಿಚಾರ ನಾನು ಮಾತಾಡಬಾರ್ದು, ತಪ್ಪಾಗತ್ತೆ. ತಪ್ಪಾದರೂ ಇಲ್ಲಿ ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥವ್ರು, ಪ್ರತಿಯೊಬ್ಬರ ಮನೆ ಹೆಣ್ಣುಮಕ್ಕಳನ್ನು ಜೋಪಾನವಾಗಿ ಅಂಗೈಯಲ್ಲಿ ಇಟ್ಕೊಂಡು ಕಾಪಾಡ್ತಿರ್ತಕ್ಕಂಥವ್ರು. ಮೊಬೈಲೇ ಕೊಟ್ಟರೆ ತಪ್ಪಾಗ್ತಾಯಿದೆ, ಮೊಬೈಲಿಂದನೇ ಪ್ರಪಂಚ ಹಾಳು ಇವತ್ತು ದಿವಸ. ಅದನ್ನು ನೋಡಬಾರ್ದು, ನೋಡಿ ಏನೇನೋ ಆಗೋಗ್ತಾ ಇದೆ ಅನ್ನುವಾಗ ವಿಧಿ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತು ನೋಡಿ ಯಾವ ಶಾಲಾ ಕಾಲೇಜುಗಳಲ್ಲಿ ಯಾವ ಉಪಾಧ್ಯಾಯರು, ಅಧ್ಯಾಪಕರು, ಮತ್ತು ಗುರುಗಳು ಮೊಬೈಲಿಂದ ಮಕ್ಕಳು ಹಾಳಾಗ್ತಿದ್ದಾರೆ, ಅವ್ರ ಕಣ್ಣು ಹಾಳಾಗ್ತಿದೆ ಅಂತ ಡಾಕ್ಟ್ರುಗಳು ಹೇಳಿದವರು ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಸಹಿತ ಮಕ್ಕಳಿಗೆಲ್ಲ ಮೊಬೈಲ್ ಬೇಕೇ ಬೇಕು. ಯಾಕೆಂದರೆ ಅವರಿಗೆ ನೋಟ್ಸ್ ಕಳಿಸುವಂಥದ್ದು, ಅಥವಾ ನಾವು ಹೇಳ್ತೀವಿ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಮಕ್ಕಳಿಗೆ ನಿಮ್ಮ ಮೊಬೈಲ್ಗೆ ನೋಟ್ಸ್ ಕಳಿಸ್ಬಿಟ್ಟಿದ್ದೀನಿ, ಮನೇಲಿ ಕೂತ್ಕೊಂಡು ನೋಡ್ಕೊಂಡು ಹೋಮ್ವರ್ಕ್ ಮಾಡಿ ಅಂತ ಹೇಳುವಂಥ ಟೀಚರ್ಸ್ ಆಗಿರುವಾಗ ಇನ್ನು ಮಕ್ಕಳ ಪರಿಸ್ಥಿತಿ ಹೇಗಾಗುತ್ತೆ?
ಯಾವ ತಂದೆ ತಾಯಿ ಮಕ್ಕಳನ್ನ ಮೊಬೈಲ್ನಿಂದ ದೂರ ಇಡಬೇಕು ಅಂತಿದ್ರು, ಇವತ್ತು ಆ ಮಕ್ಕಳಿಗೆ ಮನೇಲಿರ್ತಕ್ಕಂಥ ಅಥವಾ ಟೀಚರ್ಸು, ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ಹೇಳ್ತಾರೆ, ನಿಮ್ಮ ಮಕ್ಕಳಿಗೊಂದು ಮೊಬೈಲ್ ತಗೊಡಿ, ಆ ಮೊಬೈಲ್ಗೆ ನಾವು ಆನ್ಸರ್ಸ್ ಕಳಿಸ್ತೀವಿ ಅಥವಾ ಅದಕ್ಕೆ ಬೇಕಾದಂಥ ಕ್ವಶನ್ಸ್ ಕಳಿಸ್ತೀವಿ, ಅದಕ್ಕೆ ಬೇಕಾದಂಥ ನೋಟ್ಸ್ ಬರೆದು ಕಳಿಸ್ತೀವಿ, ಅದನ್ನು ನೋಡಿ ಆ ಮಕ್ಕಳು ಬರೀಬೇಕು ಅಂತ ಹೇಳ್ತಾರೆ. ಅದು ಆ ಕೋವಿಡ್ ಟೈಮಲ್ಲಿ ಶುರು ಆಗಿದ್ದು ಇದು ಕತೆಗುರುಗಳೇ, ಆನ್ಲೈನ್ ಕ್ಲಾಸು. ಈ ಕೋವಿಡ್ ಮುಗಿದ ಮೇಲಾದ್ರೂ ಸ್ವಲ್ಪ ಕಡಿಮೆ ಆಗುತ್ತೇನೋ, ಯಾಕಂದ್ರೆ ಮಕ್ಕಳು ಅದೇಗಾಗುತ್ತೆ, ಅಭಿರುಚಿ ಬಿದ್ದುಬಿಡ್ತಲ್ಲ. ಹೌದು, ಒಂದ್ಸತಿ ನಾಲಿಗೆ ರುಚಿ ಬಿದ್ದುಬಿಟ್ರೆ ಅದೆಲ್ಲ ಬಿಟ್ಟಾರು ಹೋಗ್ಲಿ, ಬಿಡಬೇಕಾದ್ದು ಇವಾಗಾದರೂ ಹೋಗ್ಲಿ. ಶಾಲಾ ಕಾಲೇಜುಗಳು ಇಷ್ಟು ಫೀಸ್ಗಳು ಕೊಡ್ತಾ ಇದ್ದಾರಲ್ಲ, ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡ್ತಾರೋ, ಸೋಲ ಮಾಡ್ತಾರೋ, ಕೂಲಿ ಮಾಡ್ತಾರೋ, ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾರೋ, ಸಾಯಂಕಾಲ ಎಷ್ಟೋ ಜನ ನೋಡಿ ಒಂದು ಹಂತಕ್ಕೆ ಬೆಳೆದು ನಿಂತಿರ್ತಕ್ಕಂಥವ್ರು, 4 ಸಂಪಾದನೆ ಮಾಡ್ತಿರ್ತಕ್ಕಂಥವ್ರಿಗೆ ಈ ಬಾಧೆ ಅಲ್ಲ. ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬರ್ತಕ್ಕಂಥ ಸಂಬಳ ಸಾಕಾಗಿಲ್ಲ ಅಂದರೆ 6 ಗಂಟೆ ಮೇಲೆ ಪುನಃ OT ಮಾಡ್ತಾರೆ. ಮಾಡೋ ಕೆಲಸದ ಜೊತೆ ಇನ್ನೊಂದು ಕೆಲಸ ಮಾಡ್ತಾರೆ, ಇನ್ನೊಂದು ಕೆಲಸ ಮಾಡಿ ರಾತ್ರಿ 12 ಗಂಟೆವರೆಗೂ ದುಡಿದು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವಸ್ಥೆ ಪಡ್ತಾರೆ. ಇಷ್ಟು ಕಷ್ಟಪಟ್ಟು ಫೀಸ್ ಕೊಡುವಾಗ ಆ ಮಕ್ಕಳಿಗೆ ಮೊಬೈಲ್ ಕಿತ್ತು ಬಿಸಾಕ್ಬಿಟ್ಟು ಲಕ್ಷಣವ ಪಾಠ ಪ್ರವಚನ ಮಾಡಿ ಮಕ್ಕಳು ಎಷ್ಟು ಜ್ಞಾನವಂತರಾದರೂ ಸಂಸ್ಕಾರ ಇಲ್ದಿರ ತನ್ನ ಊಟಕ್ಕೆ ತಾನು ಅಥವಾ ತನ್ನ ಬಟ್ಟೆಗೆ ಅಥವಾ ತನ್ನ ಒಂದು ವಾಸ್ತುಗೆ ತನ್ನ ಮನೆಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ದಿದ ಮೇಲೆ ಆ ಮಕ್ಕಳ ವಿದ್ಯಾಭ್ಯಾಸ ಏನಕ್ಕೋಸ್ಕರ? ನಿಜಕ್ಕೂ ಈ ವಿಚಾರದಲ್ಲಿ ಹೇಳಬೇಕಾದ್ರೆ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಒಂದು ಯೂನಿಟ್, ಒಂದು ಹಳ್ಳಿನ ತಯಾರು ಮಾಡಿಕೊಂಡಿದ್ದಾರೆ. ನಾನು ಅದನ್ನು ಒಂದು ಕಡೆ ವೀಕ್ಷಣೆ ಮಾಡಿ ನೋಡಿದೆ. ಅದ್ರ ಬಗ್ಗೆ ಆ ಹಳ್ಳಿನಲ್ಲಿ ಹೇಗಿದೆ ಅಂದರೆ ಪರಿಸ್ಥಿತಿ, ವಾತಾವರಣ, ಅಲ್ಲಿಗೆ ಬಂದು ಅಲ್ಲೊಂದು ಹಳ್ಳಿನ ನಿರ್ಮಾಣ ಮಾಡಿಕೊಂಡು ಒಂದು ಸಂಸ್ಕೃತಿಯನ್ನು ಬೆಳೆಸ್ತಿರ್ತಕ್ಕಂಥವ್ರು ಹೊರದೇಶದಿಂದ ಬಂದಿರತಕ್ಕಂಥವ್ರು. ಅಂದರೆ ಇಲ್ಲಿದ್ದು ಹೊರದೇಶಕ್ಕೆ ಹೋಗಿ 4 ಸಂಪಾದನೆ ಮಾಡಿ ಅಲ್ಲಿನ ವಿದ್ಯಾಭ್ಯಾಸ, ಅಲ್ಲಿನ ಕಲ್ಚರ್ಡು, ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ, ಅಲ್ಲಿನ ಒಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ಬೇಡಪ್ಪ ನಮ್ಮ ಭಾರತಕ್ಕೆ ಹೋಗೋಣ, ನಮ್ಮ ದೇಶದ ಕಂಪು, ನಮ್ಮ ದೇಶದಲ್ಲಿರ್ತಕ್ಕಂಥ ಆರೋಗ್ಯ ವ್ಯವಹಾರ ಎಲ್ಲವೂ ಸಹಿತ ಇಲ್ಲಿ ಸುಭಿಕ್ಷವಾಗಿ ಇಟ್ಕೊಳ್ಳೋಣ, ನಮ್ಮ ಮಕ್ಕಳನ್ನು ನಾವು ಒಳ್ಳೆ ಸಂಸ್ಕೃತಿ ಕೊಟ್ಟು ಬೆಳೆಸೋಣ ಅಂಥೇಳಿ 6 ಗಂಟೆ ಅಷ್ಟೊತ್ತಿಗೆ ಯಾವುದೇ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ. ಇವತ್ತಿಗೂ ಸೀಮೆಎಣ್ಣೆ ಬುಡ್ಡಿ ಮತ್ತು ತುಪ್ಪದ ದೀಪಗಳು ಅನಿಸ್ಕೊಂಡು ರಾತ್ರಿ ಇರ್ತಾರೆ. 7:30 ಅಷ್ಟೊತ್ತಿಗೆ ಲಕ್ಷಣವಾಗಿ ಊಟ ಮಾಡಿ ಮಲಗ್ತಾರೆ. ಅವರು ಬೇಕಾಗಿರೋ ಪದಾರ್ಥ ಅವರೇ ಬೆಳ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಏನು? ಇವತ್ತಿನ ಒಂದು ಟೆಕ್ನಾಲಜಿ ಸಂಬಂಧಪಟ್ಟಿದ್ದಲ್ಲ, ಇವತ್ತಿನ ಲ್ಯಾಪ್ಟಾಪ್ ಎಲ್ಲ ಕೊಡ್ತಿರೋದು ಮಕ್ಕಳಿಗೆ ಎಷ್ಟು ಜ್ಞಾನ ಬೇಕು, ತನ್ನ ಬದುಕಿಗೆ ಎಷ್ಟು ಬೇಕು, ತಂದೆ ತಾಯಿಯಲ್ಲಿರ್ತಕ್ಕಂಥ ಜ್ಞಾನವನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ಶಾಲಾ ಕಾಲೇಜು ಇಲ್ಲ. ನಿಜಕ್ಕೂ ಹೇಳಬೇಕಂದ್ರೆ ಸುಂದರವಾದ ಬದುಕು, ಮನೆ ಕಟ್ಕೊಂಡಿದ್ದಾರೆ. ಆ ಮನೆ ನೋಡಬೇಕು, ಆ ಪರಿಸರ ನೋಡಬೇಕು, ಆ ಸಂಸ್ಕೃತಿ ನೋಡಬೇಕು, ಆ ಮಕ್ಕಳ ಕಾಸ್ಟ್ಯೂಮು, ಮಕ್ಕಳ ಬಟ್ಟೆ. ಸಣ್ಣ ಮಕ್ಕಳಿಗೆ ಲಕ್ಷಣವಾಗಿ ಒಂದು ಪಂಚೆನೋ ಒಂದು ಶಲ್ಯನೋ ಅಥವಾ ಮೈತುಂಬ ಬಟ್ಟೆ, ಹೆಣ್ಣು ಮಕ್ಕಳಿಗೆ ಲಕ್ಷಣವಾಗಿ ಲಂಗಾದಾವಣಿ, ಲಂಗ ಬ್ಲೌಸು, ಮೈತುಂಬ ಬಟ್ಟೆ. ಯಾರೇ ಅಲ್ಲಿಗೆ ಬಂದರೂ ಕೈ ಮುಗಿದು ಒಳಗೆ ಕರೆದು ಕೂಡಿಸಿ ಫಸ್ಟ್ ಅವ್ರಿಗೊಂದು ಲೋಟ ನೀರು ಕೊಟ್ಟು ಮಾತಾಡಿಸುವಂಥ ಒಂದು ಕಲೆ. ನೀವು ಏನು ಕೊಡಿ, ಏನು ಮಾಡಿ, ಏನೆಲ್ಲ ಈ ತರಹ ಬದಲಾವಣೆಗಳು ತೊಗೊಂಡು ಬನ್ನಿ, ಅವ್ರಿಗೆ ಟ್ಯಾಬೋ ಟೆಕ್ನಾಲಜಿನೋ ಇನ್ನಷ್ಟು ಸೇರಿಸ್ಕೊಡಿ ವಿದ್ಯಾಭ್ಯಾಸಕ್ಕೆ, ಅವರು ಅದೇ ಬದುಕೋದು. ಇವ್ರಿಗಿನ್ನ ಜಾಸ್ತಿ ಏನು ಬದುಕೋದೇನಿಲ್ಲ. ನಿಮಗೆ ದೇವರು ಆಗರ್ಭವಾಗಿ ಏನೋ ಒಂದಷ್ಟು ಶ್ರೀಮಂತಿಕೆ ಕೊಟ್ಟಿರ್ತಾನೆ, ಕಷ್ಟ ಸುಖನ ಮಾಡಿ ಅಪ್ಪ ಅಮ್ಮಂದರು ಬೇಕಾದಷ್ಟು ಆಸ್ತಿ ಮಾಡಿ ಇಟ್ಟಿರ್ತೀರಿ. ಆದರೆ ಮಕ್ಕಳಿಗೊಂದು ಸಂಸ್ಕಾರದಿಂದ ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನಾದರೂ ಉಳಿಸ್ಕೊಂಡು ನೆಮ್ಮದಿಯಾಗಿ ಚೆನ್ನಾಗಿ ಬದುಕೋದಕ್ಕೆ ದಾರಿ ಮಾಡಿಕೊಡಿ. ಅನ್ಯ ಮಾರ್ಗವನ್ನು ತುಳಿದು ನೋಡಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಿ. ನಾನು ಏನಕ್ಕೋಸ್ಕರ ಇಷ್ಟೊಂದು ಇವತ್ತು ಕಾರವಾಗಿ ಮಾತಾಡಿದೆ ಅಂದರೆ, ಎಷ್ಟು ಜನ ತಂದೆ ತಾಯಂದರು ಮಕ್ಕಳು ಬೆಳಗ್ಗೆ ಆಚೆ ಹೊರಟ್ರೆ ಸಾಯಂಕಾಲ ಮನೆಗೆ ಬರೋ ತನಕ SLC ಮುಗಿದು ಫಸ್ಟ್ PU ಬಂತು ಅಂದರೆ ಒಬ್ಬ ಮಕ್ಕಳು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಫಸ್ಟ್ PU ಸೆಕೆಂಡ್ PUನಲ್ಲಂತೂ ಯಾವ ಮಕ್ಕಳು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಫಸ್ಟ್ PU ಬಂದುಬಿಟ್ರೆ ಸಾಕು, ಇನ್ನು SLC ಮುಗಿದು ಫಸ್ಟ್ PU ಸೇರಿಸಿದ ತಕ್ಷಣ ಅವರ ಉಡುಗೆ ತೊಡುಗೆಗಳು, ಅವರ ವೇಷಭೂಷಣಗಳು, ಅವರ ಮೇಕಪ್ಪು, ಇನ್ನೂ ಆಗಷ್ಟೇ ಕಣ್ಣು ಬಿಟ್ಟಿರ್ತಕ್ಕಂಥವ್ರು, ಇನ್ನೂ ಹಾಲು ಕುಡಿದಿರ್ತಕ್ಕಂಥ ತುಟಿ ಒಣಗಿಲ್ಲ ಅಂತಾರಲ್ಲ, ಆ ಪ್ರಕಾರವಾಗಿರ್ತಕ್ಕಂಥ ಮಕ್ಕಳು ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ವಿದ್ಯಾಭ್ಯಾಸ ಕೊಡಬೇಕು ಅಂತಕ್ಕಂಥ ಆಸೆ ತಂದೆ ತಾಯಿಗೆ. ಏನೋ ನನ್ನ ಮಕ್ಕಳು ಓದ್ತಾ ಇದ್ದಾರೆ, ನನ್ನ ಮಕ್ಕಳು ಓದಿ ಉದ್ಧಾರ ಆಗ್ತಾರೆ ಅಂತೇಳಿ ಮಕ್ಕಳನ್ನ ಕಾಲೇಜಿಗೆ ಕಳಿಸಿದ್ರೆ ಅವ್ರಿಗೆ ಇಲ್ಲದಂಥ ರೀತಿ ದುರಭ್ಯಾಸಗಳು. ಇನ್ನು ಫಸ್ಟ್ PUಗೆ ಬರ್ತಿದ್ದ ಹಾಗೆ ತನ್ನದೊಂದು ಪ್ರೀತಿ, ಒಂದು ಲವ್ ಅಲ್ಲಿ ಪ್ರಾರಂಭ. ಅದನ್ನು ಅಯ್ಯೋ ನನ್ನ ಮಕ್ಕಳಿಗೆ ಹಿಂಗಾಯ್ತಲ್ಲ ಅಂತ ಪುನಃ ಹೋಗಿ ಪೇರೆಂಟ್ಸು ಟೀಚರ್ಸ್ ಹತ್ರ ಕೈ ಕಟ್ಟಿ ನಿಂತ್ಕೊಳ್ಳೋದು, ಅಲ್ಲಿ ಟೀಚರ್ಸ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಾಗ ಅವ್ರು ಇಲ್ಲದ ಇನ್ನೊಂದಷ್ಟು ಪನಿಷ್ಮೆಂಟು. ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಕನಿಷ್ಠ ಪಕ್ಷ ಇಂತಹ ಅವಘಡಗಳನ್ನು ಮಾಡ್ತಕ್ಕಂಥವ್ರನ್ನ ಒಂದು ಗಡಿಪಾರೆ ಮಾಡಿಬಿಡ್ಬೇಕು. ತಪ್ಪಿಲ್ಲ ಇದು. ಹಿಂದೆ ಒಂದು ಫಿಲಿಮ್ ಬರ್ತಿತ್ತು, ಹಿಂದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿದ್ರೆ ಆ ಪಿಕ್ಚರಲ್ಲಿ ಒಂದಷ್ಟು ಕತೆ ಇರ್ತಿತ್ತು. ಹೇಗಿರ್ತಿತ್ತಪ್ಪ ಅಂದರೆ, ಜೀವನಕ್ಕೆ ಬೇಕಾದ ಪಾಠ ಪ್ರವಚನ ಇತ್ತು, ಮನೋರಂಜನೆ ಇತ್ತು.
ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಕಾಲದಲ್ಲಾಗಲಿ ಅವಾಗೆಲ್ಲ ಹಿಂದೆ ಬರ್ತಿದ್ದಂಥ ಮೂವಿಗಳು. ಅದಾದಮೇಲೆ ಬರ್ತಾ 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 ಬದಲಾವಣೆ ಬಂತು. ಆದರೆ ಹಿಂದಿನ ಮೂವಿಗಳನ್ನು ನೋಡಿದ್ರೆ ಪ್ರತಿಯೊಂದು ಮೂವಿನೂ ಸಹಿತ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಜೀವನದ ಅತ್ಯುತ್ತಮವಾದಂಥ ಕಲೆಗಳನ್ನು, ಬದುಕಿನ ಪಾಠವನ್ನು, ನೀನು ಹೇಗೆ ಬದುಕಬೇಕು, ನಿನ್ನ ಬದುಕು ಏನು, ನಿನ್ನ ಪ್ರಪಂಚ ಏನು, ನಿನ್ನ ಸುತ್ತಮುತ್ತ ಪರಿಸರ ನಿನ್ನ ಹೇಗೆ ನೋಡ್ತಿದ್ದಕ್ಕಂಥ ಒಂದು ಒಳ್ಳೆ ಕಥೆನ ಬರೀತಿದ್ರು. ಆದರೆ ಇವತ್ತು ಏನು ನೋಡಬೇಕಾಗಿದೆ? ಇವತ್ತು ತಿಳಿಸೋದು ಹಾಗೆ ಇದೆ, ನೋಡೋದು ಹೀಗೆ ಇದೆ. ಇನ್ನು ಹೊರಗೆ ಬರ್ತಿದ್ದಾಗೆ ಆ ಜೋಶಲ್ಲಿ ಎದುರುಗಡೆ ಸೈಕಲಲ್ಲಿ ಕೂತಿರ್ತಾನೋ, ಗಾಡಿಯಲ್ಲಿ ಕೂತಿರ್ತಾನೋ, ಫುಲ್ಲು 90-100 ಸ್ಪೀಡಲ್ಲಿ ಕೊಟ್ಟರು, ಎಕ್ಸ್ಲೇಟ್ರ್ ಕೊಟ್ಟು ಎದುರುಗಡೆ ಇರ್ತಕ್ಕಂಥ ನೋಡ್ಕೊಂಡೋದ್ರೂ ಪರವಾಗಿಲ್ಲ, ಅವ್ನಿಗೆ ಆ ಜೋಶ್ ಬಂದ್ಬಿಡುತ್ತೆ. ಅಂಥ ಜೋಶಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಕಷ್ಟ ಅನಿಸುತ್ತೆ ಇದು. ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ, ಶುಭ ಶುಕ್ರವಾರ, ಸಂಪತ್ತಿನ ಬಗ್ಗೆ, ಅರಿಶಿನ ಕುಂಕುಮ, ಮಂಗಳ ದ್ರವ್ಯಗಳ ಬಗ್ಗೆ ಮಾತಾಡ್ತಿದ್ವಿ. ಅದು ಹೋಗ್ತಾ ಹೋಗ್ತಾ ತಲೆಯಲ್ಲಿ ವಿಚಾರ ಬಂದ ತಕ್ಷಣ ನನ್ನ ಪರಿಸ್ಥಿತಿ ತಡ್ಕೊಳ್ಳೋಕ್ಕೆ ಆಗೋದು. ಒಳ್ಳೆಯದಾಗಲಿ ಗುರುಗಳೇ. ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಇವತ್ತಿನ ದಿನದ ವಿಶೇಷತೆ ಬಗ್ಗೆ ನಾನು ಸಾಕಷ್ಟು ತಿಳಿಸಬೇಕಾಗಿತ್ತು. ಜೊತೆಗೆ ನಾಳೆ ಬೆಳಗ್ಗೆ ಪ್ರಸಾರ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ನೂತನ ಆಲಯ ಪ್ರತಿಷ್ಠಾಪನಾ ಮಹೋತ್ಸವದ ಆ ವಿಶೇಷವಾಗಿರ್ತಕ್ಕಂಥ ದೃಶ್ಯಗಳನ್ನು, ಅಲ್ಲಿಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಬರಲಿಕ್ಕೆ ಏನು ಕಾರಣ, ಬಂದಾದ ನಂತರ ಏನೆಲ್ಲ ವೈಭವೀಪೂರಿತವಾಗಿ ಆಯಿತು, ಅದಾದ ನಂತರ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮಲ್ಲಾಯಿತು. ಅದು ಒಂದು 12-13 ದಿವಸದ ಹಿಂದೆ ಸಂಕಲ್ಪ. ಅದಾದ ನಂತರ ಹಿಂದಲೇ ದೇವಾಲಯಕ್ಕೆ ಬೇಕು ಅಂತ ಹೀಗೆ ಒಂದು ಕೂತು ಚರ್ಚೆ ಮಾಡಿದ್ವಿ. 9 ದಿವಸ ದೇವಸ್ಥಾನ ಗರ್ಭಗುಡಿನ ವ್ಯವಸ್ಥೆ ಮಾಡಿದ್ವಿ. ಹಿಂದಲೇ ನಾಗರ ಪಂಚಮಿಯ ಮುಹೂರ್ತ, ಅಂದರೆ ದೇವಾಲಯ ಕಟ್ಟೋದಕ್ಕಿಂತ ಮುಂಚೆನೇ ನಾವು ಮುಹೂರ್ತವನ್ನು ಯೋಚನೆ ಮಾಡಿದ್ವಿ. ಬರ್ತಕ್ಕಂತಹ ನಾಗರ ಪಂಚಮಿ ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿಯಿಂದ ಪ್ರತಿಷ್ಠಾಪನೆ ಆಗಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಸ್ವಲ್ಪ ರಭಸವಾಗಿ ಓಡಾಡಿದ್ವಿ. ಆ ಓಡಾಟವೇ ಅಷ್ಟು ವೇಗವಾಗಿ ದೇವಸ್ಥಾನ ಆಯಿತು. ಗರ್ಭಗುಡಿಯಲ್ಲಿ ಸಾಲಿಗ್ರಾಮ ಬಂದು ಕೂತ್ಕೋತು. ವಿಶೇಷವಾದಂಥ ತಾಯಿ ಮಹಾಲಕ್ಷ್ಮಿ ಮಹಾಬಲಿಪುರಂಗೆ ರಾತ್ರೋರಾತ್ರಿ ಮಹಾಬಲಿಪುರಂಗೆ ಹೋದ್ವಿ. ಲಕ್ಷ್ಮಿಯನ್ನು ಹುಡುಕಾಡಿದ್ವಿ. ಒಂದು 10 ಅಂಗಡಿಗಳನ್ನು ನೋಡಿದ್ವಿ. ಎಲ್ಲೆಲ್ಲಿ ಈ ಥರ ಶಿಲ್ಪಕಲಾ ಶಾಸ್ತ್ರಗಳೆಲ್ಲಿದೆಯೋ, ಎಲ್ಲೆಲ್ಲಿ ಶಿಲ್ಪಕಲಾ ಶಾಲೆಗಳಿದೆಯೋ ಅಲ್ಲೆಲ್ಲ ಕಡೆ ಹುಡುಕಾಡಿದ್ವಿ. ಅದೃಷ್ಟಕ್ಕೆ ಒಬ್ಬ ಲಕ್ಷ್ಮಿ, ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ಲಕ್ಷ್ಮಿ ನಮ್ಮ ಕಣ್ಣಿಗೆ ಬಿದ್ದಳು. ಆ ತಾಯಿನ ಹಾಗೇ ಕರ್ಕೊಂಡು ಬಂದ್ವಿ. ಪ್ರತಿಷ್ಠಾಪನೆಯೂ ಆಯಿತು. ಆದರೆ ಇವತ್ತಿನ ದಿವಸ ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು 5:15 ದೇವಸ್ಥಾನ ತೆಗೆದು ಅಮ್ಮನವ್ರಿಗೊಂದು ಅಭಿಷೇಕ ಮಾಡಿ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ, ಅದಾದ ನಂತರ ನಾನು ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರತಿನಿತ್ಯದ ಕಾಯಕ ಇದರಂತು. ಬೆಳಿಗ್ಗೆ 5:15 ದೇವಸ್ಥಾನ ತೆಗೆದ್ರೆ ಹಿಂದಲೇ ಅಭಿಷೇಕ ಅಲಂಕಾರ ಮಾಡಿ, ಅಮ್ಮನವ್ರಿಗೊಂದು ಆರತಿ ಮಾಡಿ, ಸಾಲಿಗ್ರಾಮ ದರ್ಶನ ಮಾಡಿ, ಸಾಲಿಗ್ರಾಮ ದರ್ಶನ ಮಾಡುವಾಗ ಲೋಕ ಕಲ್ಯಾಣಾರ್ಥವ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಒಂದು ಪ್ರಧಾನ ಸಂಕಲ್ಪ ಮಾಡಿ, ಲಕ್ಷ್ಮೀ ಬೋರಹ ಸ್ವಾಮಿನ ದರ್ಶನ ಮಾಡಿಕೊಂಡು ಪುನಃ ನೇರ ಪ್ರಸಾರಕ್ಕೆ ನಾವು ಓಡಿ ಬರ್ತೀವಿ. ಆದರೆ ಶುಕ್ರವಾರ ಆದ ನಂತರ ಶನಿವಾರ ಭಾನುವಾರ ಮಾತ್ರ ಬೆಳಿಗ್ಗೆ 10:00 ಅಭಿಷೇಕ ಶುರುವಾಗುತ್ತೆ. ಪ್ರತಿನಿತ್ಯ ಬೇಗ ಅಭಿಷೇಕ ಮಾಡ್ತಕ್ಕಂಥ ನಮಗೆ ಶನಿವಾರ ಭಾನುವಾರ ಮಾತ್ರ ಸ್ವಲ್ಪ ತಡವಾಗಿ ಮಾಡ್ತೀವಿ. ಉದ್ದೇಶ, ಈ ಒಂದು ವಾರದುದ್ದಕ್ಕೂ ಅಭಿಷೇಕವನ್ನು ದರ್ಶನ ಮಾಡಲಿಕ್ಕೆ ಆಗದಿರತಕ್ಕಂಥ ಸಾಕಷ್ಟು ಜನ ಭಕ್ತರು, ಪ್ರತಿನಿತ್ಯ ಭಕ್ತರು ಬರ್ತಿದ್ದಾರೆ, ಅವರ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ತಿದ್ದಾರೆ. ನಿನ್ನೆ ಸಹಿತ ಒಬ್ಬರು ಭಕ್ತರು ಬಂದಿದ್ದರು. ಅವರ ಮನೋಕಾಮನೆ ಹೇಗಿದೆ ಅಂದರೆ, ಸುಮಾರು ಒಂದು 20 ವರ್ಷದಿಂದ ಅವರ ಒಂದು ಭೂಮಿ ಕೆಲಸ ಆಗದಿರ ಒದ್ದಾಡ್ತಾ, ಯಾರ್ಯಾರೋ ಕೈ ಕಾಲಿಡಿದು ಏನೆಲ್ಲ ಖರ್ಚು ಮಾಡಿ, ಎಷ್ಟೋ ದುಡ್ಡು ಖರ್ಚು ಮಾಡಿದ್ದಾರೆ ಆ ಒಂದು ಪೇಪರ್ ಸಬ್ಬಿಸ್ಕೊಳ್ಳೋಕ್ಕೆ, ಆಗಿಲ್ಲ. ಇಲ್ಲಿ ಕಳೆದ ಬಾರಿ ಸಾಲಿಗ್ರಾಮ ಇಟ್ಟಾಗ ದರ್ಶನಕ್ಕೆ ಬಂದಿದ್ರಂತೆ. ದರ್ಶನಕ್ಕೆ ಬಂದು 8 ದಿವಸಕ್ಕೆ ಅವ್ರ ಕೆಲಸ ಆಗಿದೆ. ಅದಾದ ನಂತರ ನಿನ್ನೆ ಪುನಃ ಬಂದು ಸ್ವಾಮಿ ದರ್ಶನ ಮಾಡಿ, ಸ್ವಾಮಿಗೆ ಒಂದು ವಿಶೇಷವಾದಂಥ ಪಂಚೆ, ಒಂದು ಅಮ್ಮನವ್ರಿಗೊಂದು ಸೀರೆ, ಕುಬ್ಸದ ಕಾರಣ ತಂದು ಅವ್ರು ಪೂಜೆ ಮಾಡಿಸ್ಕೊಂಡು ಹೋದರು. ಇಂತಹ ನಿದರ್ಶನಗಳು ಬರೀ 1-2 ಅಲ್ಲ, ಸಾಕಷ್ಟು ಇದೆ. ಸಾಕಷ್ಟು ಜನ ಅವರ ಮನಸ್ಸಲ್ಲಿ ಆನಂದದಿಂದ ಹೇಳ್ತಾರೆ, ನಮ್ದು ಇಂಥದ್ದೊಂದು ಕೆಲಸ ಆಯಿತು, ನಮ್ಗೆ ಈ ಥರ ಅನುಕೂಲ ಆಯಿತು, ಈ ಥರ ಅನುಕೂಲ ಆದಮೇಲೆ ಪುರಾಣ ದರ್ಶನಕ್ಕೆ ಬಂದಿದ್ದೀವಿ. ಅದು ನೋಡಲಿಕ್ಕೆ ಕೇಳಲಿಕ್ಕೆ ಆನಂದವೇ ಆನಂದ. ಅದಕ್ಕೋಸ್ಕರನೇ ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 10ರಿಂದ 10:30 ಅಭಿಷೇಕ ಶುರು ಮಾಡ್ತೀವಿ. 12 ಗಂಟೆ ಮಹಾಮಂಗಳಾರತಿ ಆಗುತ್ತೆ. ಬೆಳಿಗ್ಗೆ ಬೇಗ ಆಗುವಂಥ ಮಂಗಳಾರತಿ ನಿತ್ಯಾನುಷ್ಠಾನ ಮಾಡಿದ್ರೂ ಸಹಿತ ಪುನಃ ದೇವರಿಗೆ ಒಂದು ಅನುಷ್ಠಾನವನ್ನು ಮಾಡಿ 10:30 ಅಭಿಷೇಕ ಶುರು ಮಾಡಿ, ಸಾರ್ವತ್ರಿಕವಾಗಿ ತಾವೇ ತಮ್ಮ ಸ್ವಹಸ್ತದಲ್ಲಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ, ಅದಾದ ನಂತರ ಮಹಾಮಂಗಳಾರತಿ ಮಾಡ್ತೀವಿ. ಇದು ಭಾನುವಾರ ಮತ್ತು ಶನಿವಾರ ಭಾನುವಾರ ನಡೀತಕ್ಕಂಥ ಕಾಯಕ. ಏನೇ ಆದರೂ ಆ ದೇವಸ್ಥಾನದ ಪ್ರತಿಷ್ಠಾಪನಾ ವಿಧಿವಿಧಾನಗಳಿದೆಯಲ್ಲ, ಏನಕ್ಕೋಸ್ಕರ ಪ್ರತಿಷ್ಠಾಪನೆ ಆದಂತಹ ಮೊದಲಿನ ಕ್ಷಣ ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಅಷ್ಟಬಂಧನ ಹಾಕಿ ಕೂಡಿಸಿದ ಮೇಲೆ, ಸಾಲಿಗ್ರಾಮ ಒಳಗಿಟ್ಟ ಮೇಲೆ ಆ ದೇವಿಗೆ ಒಂದು ಹೆಸರಂತ ಇರುತ್ತೆ, ಅಂದರೆ ಒಂದು ಬಿಂಬ ಇರುತ್ತೆ, ಒಂದು ವಿಗ್ರಹ ಇರುತ್ತೆ. ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸ್ತೀವಿ. ಪ್ರತಿಷ್ಠಾಪನೆ ಆದಮೇಲೆ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಕರ್ಣದಲ್ಲಿ, ಅಂದರೆ ಆ ತಾಯಿಯ ಕಿವಿಯಲ್ಲಿ ಒಂದು ಹೆಸರನ್ನು ಇಡ್ತೀವಿ. ಯಾವುದೇ ವಿಗ್ರಹ ಅದು ಸಹಿತ ವಿಗ್ರಹ ನೋಡಿ, ಪ್ರಾರಂಭದಲ್ಲಿ ಲಕ್ಷ್ಮಿ ಅಂತ ಮಾಡ್ತೀವೋ, ದುರ್ಗೆ ಅಂತ ಮಾಡ್ತೀವೋ, ಯಾವುದೋ ಒಂದು ಹೆಸರಿನಿಂದ ಒಂದು ವಿಗ್ರಹ ಅಂತೂ ತಯಾರಾಗಿರುತ್ತೆ.
ಒಬ್ಬ ಶಿಲ್ಪಿ ವಿಗ್ರಹವನ್ನು ತಯಾರು ಮಾಡಿದ್ಮೇಲೆ ಪ್ರತಿಷ್ಠಾಪನಾ ಕ್ರಮದಲ್ಲಿ ಹೇಗೆ ಮಗು ಒಂದು ನಾಮಕರಣ ಮಾಡ್ತೀವೋ ಅದೇ ಪ್ರಕಾರ ವಿಗ್ರಹಕ್ಕೆ ನಾಮಕರಣ ಆಗುತ್ತೆ. ಜೊತೆಗೆ ವಿಗ್ರಹಕ್ಕೆ ಅಧಿವಾಸಗಳಾಗಿರುತ್ತೆ. ಅಧಿವಾಸ ಆಗಿ ಎಲ್ಲ ವಾಸಗಳು ಮುಗಿದ ಮೇಲೆ ಅಲ್ಲಿ ಕಳಶ, ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. ಅದಾದಮೇಲೆ ದೇವಿಯ ವಿಗ್ರಹಕ್ಕೆ ಬಲಗಡೆ ಕಿವಿನಲ್ಲಿ ಹೆಸರಿಟ್ಟು ಹೇಳುವಾಗ ಅದರ ಆನಂದವೇ ಆನಂದ. ಒಂದು ಮಗುವಿಗೆ ಹೇಗೆ ನಾಮಕರಣ ಮಾಡ್ತೀವೋ ಹಾಗೆ ಆ ವಿಗ್ರಹಕ್ಕೆ ನಾಮಕರಣ ಆಗುತ್ತೆ. ಅದಾದ ನಂತರ ಆ ವಿಗ್ರಹ ತನ್ನ ಬಾಲಲೀಲೆಗಳಿಂದ ಪ್ರಾರಂಭ ಆಗುತ್ತೆ. 48 ದಿವಸ ಮಂಡಲ ಪೂಜೆ ಆಗೋದ್ರೊಳಗಾಗಿ ವಿಗ್ರಹದಲ್ಲಿ ಮತ್ತಷ್ಟು ಶಕ್ತಿ ಬರುತ್ತೆ. ಯಾವುದೇ ದೇವಸ್ಥಾನ ಪ್ರತಿಷ್ಠಾಪನೆ ಆದರೂ ಇದೇ ಕ್ರಮ ಆಗೋದು. 48 ದಿವಸ ಮಂಡಲ ಪೂಜೆ ಬರುವಷ್ಟರಲ್ಲಿ ಆ ವಿಶೇಷವಾಗಿರ್ತಕ್ಕಂಥ 48, 46, 47, 48, 49ನೇ ದಿವಸಕ್ಕೆ ಸಂಪೂರ್ಣವಾದ ಶಕ್ತಿಯನ್ನು ಹೊಂದುತ್ತೆ ಆ ದೇವಸ್ಥಾನ, ಆ ವಿಗ್ರಹ. ಅಲ್ಲಿ ಏನು ಸಾನ್ನಿಧ್ಯ ಇದು, ಆ ಸಾನ್ನಿಧ್ಯದ ದೇವರು. ಅವತ್ತು ತಾಯಿನ ದರ್ಶನ ಮಾಡಿದಾಗ ಸಿಗುವಂಥ ಆನಂದವೇ ಬೇರೆ, ಅವತ್ತಿನ ಪವಾಡವೇ ಬೇರೆ, ಅವತ್ತಿನ ವಿಶೇಷತೆ ಬೇರೆ. ಲಾಲಿಸಿದ್ರೆ, ಪೂಜಿಸಿದ್ರೆ, ಆರಾಧಿಸಿದ್ರೆ ದೇವರು ನಮ್ಮ ಹಿಂದೆ ಇರ್ತಾನೆ. ಸಣ್ಣ ಮಕ್ಕಳನ್ನು ನೋಡಿ ಪ್ರೀತಿಯಾಗಿ ನೋಡಿಕೊಂಡ್ರೆ ಆ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದು ಎಷ್ಟೋ ಜನ ಮನೆಗಳಲ್ಲಿ ನಿದರ್ಶನ ಇವತ್ತಿಗೂ ಇದೆ. ಅಜ್ಜಿ ತಾತನಿಂದ ಮಕ್ಕಳು ಯಾಕೆ ಬೀಳ್ತಾರೆ? ಅಜ್ಜಿ ತಾತ ಎಲ್ಲಿ ಹೋದರೂ ಆ ಮಕ್ಕಳನ್ನ ಎತ್ಕೊಂಡು ಸ್ವಲ್ಪ ದೂರ ಬಾರ ಸುತ್ತಾಡಿಸ್ಕೊಂಡು ಒಂದು ಚಾಕ್ಲೇಟೋ ಪೊಪ್ರೆಟೋ ಕೊಡಿಸ್ಕೊಂಡು ಅಪ್ಪ ಅಮ್ಮನಿಗಿನ್ನ ಹೆಚ್ಚಿನಾಗಿ ನೋಡ್ಕೊಳ್ತಾರೆ ಅಜ್ಜಿ ತಾತ. ಅದಕ್ಕೆ ಅಜ್ಜಿ ತಾತನ ಬಿಟ್ಟು ಹೋಗಲ್ಲ. ಹಾಗೆ ಪ್ರತಿಯೊಂದು ಸಹಿತ ಯಾವುದೂ ಅಷ್ಟೇ ಒಂದು ಪ್ರೀತಿಸಬೇಕು, ಒಂದು ಪೂಜಿಸಬೇಕು, ಆರಾಧಿಸಬೇಕು. ಅಂತಹ ಒಂದು ವಿಶೇಷತೆ ನಾಳೆ ನೀವು ನೋಡುವಂತಹದ್ದು. ನಾಳೆ ಬೆಳಗಿನ ಕಾರ್ಯಕ್ರಮ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರುವ ಕಾರ್ಯಕ್ರಮ. ಮನೆಗಳಲ್ಲೇ ಕೂತು ಲಕ್ಷ್ಮೀ ಬೋರ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಸಾಲಿಗ್ರಾಮದ ದರ್ಶನ, ಆ ವಿಶೇಷವಾದ ಬೃಹತ್ ಮಟ್ಟದ ದರ್ಶನವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡಿ. ಇನ್ನು ಭಾನುವಾರ ಮುಖದ ಮೇಲಿರ್ತಕ್ಕಂಥ ಬಂಗು ಮತ್ತು ಕಪ್ಪು ಕಲೆಗಳು ಮತ್ತು ನಿಮ್ಮ ದೇಹದ ಸೌಂದರ್ಯ ಮತ್ತು ಅದಕ್ಕೆ ಬೇಕಾದಂಥ ಚರ್ಮದಲ್ಲಿರ್ತಕ್ಕಂಥ ಕಾಂತಿ, ಚರ್ಮದಲ್ಲಾಗುವಂತಹ ವ್ಯತ್ಯಾಸಗಳು, ದೇಹದಲ್ಲಾಗುವಂಥ ಬದಲಾವಣೆಗಳಿಂದ ನರನಾಡಿಗಳಲ್ಲಿ ವ್ಯತ್ಯಾಸ ಆಗುವುದರಿಂದ ನಿಮ್ಮ ಆಹಾರ ಪದ್ಧತಿ ಏನು, ಜೊತೆಗೆ ಹೇಗಿರಬೇಕು, ಯಾವ ಒಂದು ಪದಾರ್ಥಗಳು ತೆಗೆದುಕೊಂಡ್ರೆ ನಿಮ್ಮ ಮುಖದ ವರ್ಚಸ್ಸು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಅಂಗಡಿಯಲ್ಲಿ ಸಿಗುತ್ತೆ ಕಾಸ್ಮೆಟಿಕ್ಸು, ಬೇಕಾದಷ್ಟು ಒಳ್ಳೊಳ್ಳೆ ಪದಾರ್ಥಗಳು ಸಿಗುತ್ತೆ. ದುಡ್ಡು ಕೊಟ್ಟರೆ ಎಲ್ಲ ಕೊಡ್ತಾರೆ. ಅದಾದಮೇಲೆ ಅದು ಎಷ್ಟು ದಿವಸ ಹಚ್ಕೊಳ್ತೀವೋ ಅಷ್ಟೇ ದಿವಸನೇ. ಆದರೆ ನೈಜ ಸೌಂದರ್ಯವನ್ನು, ನಿಮ್ಮಲ್ಲಿರುವಂಥ ಸೌಂದರ್ಯಕ್ಕೆ ನಮ್ಮ ಆಹಾರದ ಪದ್ಧತಿಯಲ್ಲಿ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು, ಆದಷ್ಟು ಬೇಗ ಈ ಮುಖದ ಮೇಲೆ ಇರ್ತಕ್ಕಂಥ ಕಪ್ಪು ಕರೆಗಳು ಹೇಗೆ ಹೋಗಬೇಕು ಎಂಬತಕ್ಕಂಥದ್ದನ್ನು ಶ್ರೀನಿವಾಸ್ ಶರ್ಮಾರವರಿಂದ ಬಹಳ ಅತ್ಯದ್ಭುತವಾದಂಥ ವಿಶೇಷವಾದಂಥ ರಹಸ್ಯಗಳನ್ನು ನೀವು ಭಾನುವಾರದ ಸಂಚಿಕೆಯಲ್ಲಿ ತಿಳ್ಕೊಳ್ತೀರಿ. ಯಾಕೆಂದರೆ ಕಳೆದ 1-2 ಭಾನುವಾರಗಳಿಂದಲೂ ಇಂತಹದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಜನಗಳದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಭಾನುವಾರದ ರಾಶಿಫಲದಲ್ಲೂ ಸಹಿತ ಒಂದು ಅತ್ಯದ್ಭುತವಾದಂಥ ಒಂದು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ಥಕೊಂಡಿದ್ದಾರೆ. ಯಾಕೆಂದರೆ ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದೇ ರಾಶಿಫಲ. ರಾಶಿಫಲವನ್ನು ತಿಳ್ಕೊಂಡು ಹಾಕುವ ಹೆಜ್ಜೆಯನ್ನು ಸರಿಯಾದ ರೀತಿ ನಡೆದರೆ ಖಂಡಿತ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಮತ್ತೊಂದು ಕಿವಿ ಮಾತಿದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಗುರುಗಳ ಆನಂದ್ ಗುರುಜಿಯವರ ಆಶ್ರಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರದಲ್ಲಿ ಆಶ್ರಮದಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ ಒಂದಷ್ಟು ಜನ ನನ್ನ ಹೆಸರು ಹೇಳಿಕೊಂಡು ನಂದೊಂದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಆ ಫೋಟೋನ ಮನೆಗೂ ಅಲ್ಲಲ್ಲಿ ಹೋಗಿ ದುಡ್ಡು ಕಾಸು ಕೇಳುವಂಥ ಪ್ರಯೋಗಕ್ಕೆ ಈ ಒಂದು ಕಾರಣದಲ್ಲಿ ಈ ಫೋಟೋ ತೋರಿಸೋದು, ನನ್ನ ಪಕ್ಕದಲ್ಲಿ ನಿಂತಿರೋದು ಫೋಟೋ ತೋರಿಸೋದು, ಆಶ್ರಮದಲ್ಲಿ ವಿಗ್ರಹ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ದುಡ್ಡು ಕಾಸು ಕೇಳೋದು, ಅವ್ರ ಹತ್ರ ನಿಂತು ಮಾತಾಡೋದು, ಅವ್ರು ಕೊಡ್ತಕ್ಕಂಥ ದುಡ್ಡನ್ನು ಸಾಕಾಗಲ್ಲ ಇನ್ನಷ್ಟು ಕೊಡಿ ಅಂತ ಅವ್ರನ್ನ ಡಿಮ್ಯಾಂಡ್ ಮಾಡೋದು ಈಗ ಅಲ್ಲೇ ಸಾಕಷ್ಟು ಕಡೆ ಶುರುವಾಗಿದೆ. ಈ ತರಹ ಯಾರಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದು ಆನಂದ್ ಗುರುಜಿಯವರು ಕಳಿಸಿದ್ದಾರೆ, ಆನಂದ್ ಗುರುಜಿಯವರ ಆಶ್ರಮದಲ್ಲಿ ನಾವು ದೇವಸ್ಥಾನ ಕಟ್ತಾ ಇದ್ದೀವಿ, ಅವರಿಗೆ ಇಂದಷ್ಟು ದುಡ್ಡು ಕೊಡಬೇಕಾಗಿದೆ, ಸಿಮೆಂಟ್ ಕೊಡಿಸಿ, ಮರಳು ಕೊಡಿಸಿ, ಜಲ್ಲಿ ಕೊಡಿಸಿ ಅಂದರೆ ₹1 ಯಾರಿಗೂ ಕೊಡಬೇಡಿ. ಯಾರು ಆನಂದ್ ಗುರುಜಿ ಯಾವತ್ತೂ ನಿಮ್ಮ ಮನೆ ಬಾಗಿಲು ಬಂದು ಏನು ಕೇಳಿದ್ದಿಲ್ಲ. ನಿಮಗೇನಾದ್ರು ಕೊಡಬೇಕು ಅನ್ಸಿದ್ರೆ ಸೀದಾ ಆಶ್ರಮಕ್ಕೆ ಬನ್ನಿ. ಆಶ್ರಮದಲ್ಲಿ ಬಂದು ಲಕ್ಷ್ಮೀ ಬೋರಸ್ವಾಮಿನ ದರ್ಶನ ಮಾಡಿ ಅಲ್ಲಿ ನಿಮಗೆ ಏನು ತೃಪ್ತಿ ಅನಿಸುತ್ತೋ ಆ ಸೇವೆ ನೀವು ಮಾಡಿ. 1 kg ಅಕ್ಕಿ ತಂದುಕೊಟ್ಟು 10 ಜನ ಊಟ ಮಾಡೋಕ್ಕೆ ದಾರಿ ಮಾಡಿಕೊಟ್ರೆ ಅದು ನಿಮ್ಮ ಕೈಯಾರ ಮಾಡಬೇಕು. ಅದು ಬಿಟ್ಟು ಮನೆಯಲ್ಲಿ ನಿಂತು ನೀವು ಮಾಡ್ತೀನಿ ಅಂದರೆ ಅದು ದಾರಿ ತಪ್ಪಿ ಹೋಗ್ತಾ ಇದೆ. ಅದನ್ನು ಯಾರೋ ಬೇರೆಯವ್ರು ಈಗಾಗಲೇ ಅದನ್ನು ಉಪಯೋಗಿಸ್ಕೊಂಡು ಬೇರೆ ಥರ ಆಟ ಆಡ್ತಾ ಇದ್ದಾರೆ. ಏನು ಮಾಡಿದ್ರು ಹೊಟ್ಟೆಪಾಡಿಗಾಗಿ ಮಾಡ್ಕೊಂಡು ತಿಂದರೆ ತಿನ್ನಲಿ, ಆದರೆ ಕೆಟ್ಟ ಹೆಸರು ತರೋ ಕೆಲಸ ಮಾಡಬಾರ್ದು. ನೀವು ಕೊಡೋ ₹1 ಸೇರೋ ಜಾಗಕ್ಕೆ ಕರೆಕ್ಟಾಗಿ ಸೇರಬೇಕು. ಅದಕ್ಕಾಗಿ ನೀವೇ ಸ್ವಯಂ ಪ್ರೇರಿತರಾಗಿ ತಾವೇ ಆಶ್ರಮಕ್ಕೆ ಬಂದು ಅಲ್ಲಿನ ವ್ಯವಸ್ಥೆ ನೋಡಿ ಏನು ಮಾಡ್ಬೋದೋ ಅದನ್ನು ನೀವು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಶುಭ ಶ್ರಾವಣವನ್ನು ಪ್ರಾರಂಭ ಮಾಡಿದ್ವಿ ಗುರುಗಳೇ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ.
ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣಪಕ್ಷ 8/9/2023 ಶುಕ್ರವಾರ ನವಮಿ ಮೃಗಶಿರ ನಕ್ಷತ್ರ. ಇವತ್ತು ಮಹಾನಕ್ಷತ್ರದ ಈ ಶುಭ ದಿನದಂದು ಯಾರೆಲ್ಲ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡ್ತಿದ್ದೀರಿ, ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನು ಮನೆಗಳಲ್ಲಿ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಗೋಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ, ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಸಂಧ್ಯಾಕಾಲ ಗೋಮಹಾಲಕ್ಷ್ಮಿಯನ್ನು ಗೋಧೂಳಿ ಲಗ್ನದಲ್ಲಿ ಗೋಮಹಾಲಕ್ಷ್ಮಿಯನ್ನು ಶುಭ ಸಂಧ್ಯಾಕಾಲ ಮನೆಯ ಮುಂಭಾಗದಲ್ಲಿ ತರಿಸಿ ಮನೆಯ ಮುಂದೆ ನಿಲ್ಲಿಸಿ 4 ಪಾದಗಳನ್ನು ತೊಳೆದು ಲಕ್ಷಣವಾಗಿ 4 ಪಾದ ತೊಳಿಬೇಕು. ನಂತರ ಅದರ ಹಣೆ ಭಾಗ ತೊಳಿಬೇಕು, ಅದರ ಹಿಂಭಾಗ ತೊಳೆದು ಅದರ ಬಾಲಕ್ಕೆ ಎಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನೆಲ್ಲವನ್ನು ಹಚ್ಚಿ ಅದಾದ ನಂತರ ಒಂದಿಷ್ಟು ಗೋಗ್ರಾಸ ಕೊಡಬೇಕು. ಇದನ್ನು ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ಸಂಪನ್ನಳಾಗಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಾಳೆ. ಇವತ್ತಿನ ದಿವಸ ಮಾತ್ರ ಇವತ್ತಿನ ನಕ್ಷತ್ರಕ್ಕೆ ಶುಭ ಶುಕ್ರವಾರ ಸಂಧ್ಯಾಕಾಲ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಬಹಳ ವಿಶೇಷವಾದಂಥ ದಿನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇನ್ನು ಇವತ್ತು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಹೊತ್ತಿದೆ. ಆ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯ. ಹಾಗೆ ಮನೆಯಿಂದ ಆಚೆಗೊಳ್ಳಬೇಕಾದ್ರೆ ಒಂದು ಚಿಟಿಗೆಯಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ಎಲ್ಲಾದರೂ ಇರುವೆ ಗೂಡುಗಳಿಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ಕೊಟ್ಟು ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅತ್ಯದ್ಭುತವಾದಂಥ ಕಾಯಕದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇರಿ. ಯಾರಿಗಾದ್ರೂ ಏನಾದರೂ ಕೊಟ್ಟು ತೆಗೆದುಕೊಳ್ಳುವಂಥ ಲೇವಾದೇವಿಗಳು ಮಾಡಬೇಕಾದ್ರೆ ಮತ್ತೊಬ್ಬರ ಜೊತೆಯಲ್ಲಿ ನಿಂತು ಸಹಾಯದಲ್ಲಿ ನಿಂತು ಕೆಲಸ ಮಾಡಿ. ಏನೇ ಮಾಡಿದ್ರೂ ಒಂಟಿಯಾಗಿ, ಏಕಾಂಗಿಯಾಗಿ ಅಥವಾ ಏನೂ ಯಾರಿಗೂ ಗೊತ್ತಿಲ್ಲದಿರ ಗೌಪ್ಯವಾಗಿ, ರಹಸ್ಯವಾಗಿ ಮಾಡೋದಕ್ಕೆ ಹೊರಟ್ರೆ ಅಲ್ಲಿ ವೃಷಭರಾಶಿಯವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಏನೇ ಕೆಲಸ ಮಾಡಿದ್ರೂ ಮತ್ತೊಬ್ಬರ ಸಹಾಯ ತಗೊಳ್ಳಿ. ಯಾಕೆಂದರೆ ಇನ್ನೊಬ್ಬರ ಸಹಾಯದಿಂದ ಇವತ್ತು ನೀವು ಮಾಡುವ ಕೆಲಸ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಕೆಲಸ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ 40 ನಿಮಿಷ 12ರಿಂದ 1 ಗಂಟೆ 40 ನಿಮಿಷ ಭಾಳ ವಿಶೇಷವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿ ಸಮಂಜಸ್ಕರವಾದಂತಹ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸಮಾಧಾನವಾಗಿ ಆಲೋಚನೆ ಮಾಡಬೇಕು. ಜೊತೆಯಲ್ಲಿರ್ತಕ್ಕಂಥವರು ಆತ್ಮೀಯರು, ಸ್ನೇಹಿತರು ಬೇರೊಂದು ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅಥವಾ ನಿಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೀತಕ್ಕಂಥದ್ದು, ನಿಮ್ಮ ಮನಸ್ಸನ್ನು ಚದುರಿಸ್ತಕ್ಕಂಥದ್ದು, ನೀವು ಅಂದುಕೊಂಡ ಕೆಲಸ ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ, ಇದರ ಬಗ್ಗೆ ಯೋಚನೆ ಮಾಡುವಾಗ ಬೇರೊಂದು ವಿಚಾರವನ್ನು ತಲೆಗೆ ಹಾಕಿ ಆ ಸಮಯದಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ನೋಡಿಸ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕೂಡಿಟ್ಟಿರ್ತಕ್ಕಂಥ ಹಣ ಆಗಲಿ ಅಥವಾ ಜೋಪಾನ ಮಾಡಿರ್ತಕ್ಕಂಥ ವಸ್ತು ಆಗಲಿ ಅಥವಾ ಇನ್ನೊಂದು ಯಾವುದಾದ್ರು ಒಂದಷ್ಟು ಕಾಗದ ಪತ್ರಗಳ ಬಗ್ಗೆ ಆಗಲಿ ಸರಿಯಾದ ಅರಿವಿಲ್ದಿರ ಒಂದಲ್ಲ ಒಂಥರ ವ್ಯತ್ಯಾಸ ತಂದುಕೊಂಡು ಪುನಃ ಸಂಧ್ಯಾ ವೇಳೆಗೆ ಅಂದರೆ ಸಂಧ್ಯಾಕಾಲದಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಭಾಳ ಜೋಪಾನ, ಎಚ್ಚರಿಕೆಯಲ್ಲಿ. ಯಾಕೆಂದರೆ ಇವತ್ತಿನ ದಿವಸ ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ಮಿಥುನ ರಾಶಿಯವರಿಗೆ ಅಂತಹ ಲಾಭ ಇರತಕ್ಕಂಥ ಕಾಲ ಅಲ್ಲ. ಸಣ್ಣ ವಿಚಾರವೂ ಸಹಿತ ಪ್ರಾರಂಭಿಕ ಹಂತದಲ್ಲಿ ಗೊತ್ತಾಗಲ್ಲ. ಆಮೇಲೆ ನೀವು ಕಣ್ಣೀರು ಹಾಕಬೇಕಾಗತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ, ಸಮಾಧಾನ, ಸ್ವಲ್ಪ ಜೋಪಾನದಿಂದ ಕೆಲಸ ಮಾಡುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ. ಆದರೆ ಯಾವುದು ಮಾಡಬೇಕು ಬಿಡಬೇಕು, ಮಾಡುವಂಥ ಕೆಲಸಗಳನ್ನು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಇದರ ಬಗ್ಗೆ ಸರಿಯಾದ ಅರಿವಿಲ್ಲಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತು ಸರಿಯಾದ ನಿರ್ಣಯದಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಕೆಲಸಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆದರೂ ಸರಿಯಾದ ಮಾರ್ಗಸೂಚಿ ಇದ್ದರೆ ಮಾತ್ರ ಫಲಗಳು, ಇಲ್ಲ ಅಂದರೆ ಒಂದಲ್ಲ ಒಂಥರ ಅಸಮಾಧಾನ ಆಗುವಂಥ ಸನ್ನಿವೇಶ ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವೂ ಅಧಿಕವಾದಂಥ ಲಾಭವನ್ನು ಕೊಡುತ್ತೆ. ಸಾಧ್ಯವಾದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ 1 ಲೋಟ ಹಾಲಿಗೆ ಒಂದಷ್ಟು ಸಕ್ಕರೆನೋ ಬೆಲ್ಲನೋ ಹಾಕಿ ಮನೆ ದೇವರ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಾವೂ ಸ್ವೀಕರಿಸಿ 4 ಜನಕ್ಕೆ ಅದನ್ನು ಹಂಚಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಧ್ಯಾಹ್ನ ಸರಿಸುಮಾರು 2 ಗಂಟೆ ಮೇಲೆ 2 ಗಂಟೆಯ ನಂತರ ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲೇ ದೇವರ ಹತ್ರ ಇಟ್ಟು ಶುಭ ಸಂಧ್ಯಾಕಾಲ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲ್ಲೇ ಬಗೆಹರಿಸ್ಕೊಳ್ತೀರಿ, ಪರಿಹಾರವನ್ನು ಕಂಡುಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಎಷ್ಟೇ ತಾಳ್ಮೆಯಿಂದ ಇರಬೇಕು, ಏನೋ ಒಂದು ಕಾರ್ಯಸಿದ್ಧಿ ಮಾಡ್ಕೋಬೇಕು, ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಎಷ್ಟೇ ಚಿಂತನೆ ಮಾಡಿದ್ರು ಯಾವುದೂ ಸಹಿತ ಕೈಗೂಡುತ್ತೋ ಇಲ್ವೋ, ಇವತ್ತು ನಾನು ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ವೋ, ಅಥವಾ ಯಾರಾದರೂ ನಿಷ್ಠುರ ಮಾಡ್ತಾರೋ ಏನೋ, ಅಥವಾ ಯಾರಿಂದಲಾದ್ರೂ ತೊಂದರೆ ಆಗ್ಬೋದೋ ಏನೋ, ಈ ಪ್ರಕಾರವಾಗಿ ಹಲವಾರು ವಿಭಿನ್ನ ಆಲೋಚನೆಗಳನ್ನೇ ಮಾಡ್ತೀರಿ. ಆದರೆ ನಾನು ನಂದು ಎಂಬತಕ್ಕಂತಹ ಮದವಾತ್ಸರ್ಯವನ್ನು ದೂರ ಮಾಡಿ ಭಗವಂತನ ಭಗವತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಇನ್ನೊಬ್ಬರ ಅನುಭವದ ಮಾತನ್ನು ಆಲಿಸಿ ಅದರಂತೆ ನೀವು ನಡೆದಿದ್ದೇ ಆದರೆ ಖಂಡಿತ ಒಳ್ಳೆಯ ಫಲ ಇದೆ. ಆದರೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಟ್ಟಿಗೆ ಭಾಳಷ್ಟು ಬೇರೆ ಥರನೇ ಚಿಂತನೆ ಮಾಡ್ತಿರ್ತೀರಿ. 12 ಗಂಟೆವರೆಗೂ ಯಾವುದೂ ಕೆಲಸ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಯಾವುದು ಮಾಡಿದ್ರೂ ಪರಿಪಕ್ವತೆಯಿಂದ ಆಗದಿರೋ ಇರತಕ್ಕಂಥ ಪರಿಸ್ಥಿತಿ ಇರುತ್ತೆ. ಹಾಗೆ ಇವತ್ತು ಏನಾದರೂ ಒಂದು ಸಮಸ್ಯೆ ಈಡಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇದರಿಂದ ಭಾಳ ಜೋಪಾನ ಬೇಕಾಗುತ್ತೆ. ಏನೇ ಕೆಲಸ ಮಾಡಿದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದ್ರೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿರಿ, ಅಥವಾ ವಿಶೇಷವಾಗಿರ್ತಕ್ಕಂಥ ಸೌಗಂಧಿಕ ಪರಿಮಳ ಅಂದರೆ ಒಂದು ಸೆಂಟ್ ಆಗಲಿ ಅಥವಾ ಏನಾದರೂ ಒಂದು ಪರಿಮಳಯುಕ್ತವಾಗಿರ್ತಕ್ಕಂತಹ ವಸ್ತುವನ್ನು ತೆಗೆದುಕೊಂಡು ಅದು ಶ್ವೇತವರ್ಣದ ವಸ್ತ್ರದ ಮೇಲೆ ಇಟ್ಟು ಆಗ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಗಂಡಾಂತರಗಳಾದರೂ ಯಾವುದೇ ತೊಂದರೆ ತಾಪತ್ರಯ ಇದ್ದರೂ ಖಂಡಿತ ದೂರ ಮಾಡಿಕೊಳ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಿಂಹರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕನ್ಯಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕನ್ಯಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ಕನ್ಯಾ ರಾಶಿಯಿಂದ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಹಾಗೆ ನಾಳೆ ತಪ್ಪದೇರ ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದ ಆ ಸುಂದರವಾದಂಥ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಳಿ. ನಾಳೆ ಬೆಳಗ್ಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿಷ್ಠಾಪನಾ ದೃಶ್ಯಗಳನ್ನು ತಾವು ಕಣ್ತುಂಬಿಸ್ಕೊಂಡು ತದನಂತರ ಸಾಧ್ಯವಾದರೆ ಆಶ್ರಮಕ್ಕೆ ಬನ್ನಿ. ಪ್ರತ್ಯಕ್ಷವಾಗಿ ತಾವೇ ತಮ್ಮ ಸ್ವಾಸ್ಥ್ಯದಿಂದ ಸಾಲಿಗ್ರಾಮಕ್ಕೊಂದು ಅಭಿಷೇಕ ಮಾಡುವಂಥದ್ದಾಗಲಿ, ಹಾಗೆ ಕಣ್ಣುಗಳಲ್ಲಿ ನೀವು ಹತ್ತಿರದಿಂದ ತಾಯಿನ ನೋಡುವಂಥದ್ದಾಗಲಿ, ಸಾಲಿಗ್ರಾಮದಲ್ಲಿರ್ತಕ್ಕಂಥ ವಿಶೇಷವಾದಂತಹ ಆ ವಜ್ರಗಿಡ ಎಂಬತಕ್ಕಂಥ ಹುಳು ಕೊರೆದಿರ್ತಕ್ಕಂಥ ಚಕ್ರವನ್ನು ಹತ್ತಿರದಿಂದ ನೋಡುವಂಥದ್ದಾಗಲಿ. ಯಾಕೆಂದರೆ ಆ ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡೋದೇ ಒಂದು ಪುಣ್ಯದ ಕಾಯಕ. ಭೂಮಿ ಸಮಸ್ಯೆ ಇರಲಿ, ವಾಸ್ತು ಸಮಸ್ಯೆ ಇರಲಿ, ಕುಟುಂಬದ ಸಮಸ್ಯೆಗಳಿರಲಿ, ಸಮಸ್ಯೆಗೊಂದು ಪರಿಹಾರವನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ಅಲ್ಲಿ ಎಲ್ಲವೂ ಸಿದ್ಧಿಸ್ತಾ ಇದೆ. ಅಂಥ ಶ್ರೀ ಕ್ಷೇತ್ರವನ್ನು ಹತ್ತಿರದಿಂದ ದರ್ಶನ ಮಾಡೋ ಭಾಗ್ಯ ನೆಮ್ಮದಾಗಲಿ. ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸುವಂಥದ್ದಾಗಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೋಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅಷ್ಟೊಂದು ಅದ್ಭುತವಾದಂಥ ಕಾಯಕ ಆಗುತ್ತೆ ಎಂಬತಕ್ಕಂಥದ್ದಲ್ಲ. ಆದರೆ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಕೆಂಪು ಹೂಗಳಿಂದ ಲಕ್ಷ್ಮಿಯ ಪಾದಕ್ಕೆ ಕೆಂಪು ಹೂಗಳನ್ನು ಹಾಕಿ ಒಂದಿಷ್ಟು ಪುಡಿ ಕುಂಕುಮವನ್ನು ಹಣೆಗಿಟ್ಕೊಂಡು ತದನಂತರ ನೀವು ಆಚೆ ಹೊರಟಿದ್ದೆ ಆದರೆ ಇನ್ನಷ್ಟು ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಆಗಲಿ ತಾಳ್ಮೆಯಿಂದ ಮಾಡಿ. ತಾಳ್ಮೆಯಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲನೂ ಇದೆ. ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು, ಮತ್ತಷ್ಟು ಲಾಭವನ್ನು ತಾವು ಗಳಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬೆನ್ನೋವು ಭಾಳ ಕಾಣಿಸ್ಕೊಳ್ಳುತ್ತೆ. ಬೆನ್ನೋವು ಕಾಣಿಸ್ಕೊಳ್ಳುತ್ತೆ, ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಅಲರ್ಜಿ ಸಮಸ್ಯೆ ಆಗುತ್ತೆ, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆ ಎದುರಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲೊಂದು ಕಸಿಬಿಸಿ ಶುರುವಾಗುತ್ತೆ. ಹೇಗಿರಬೇಕಾದ್ರೂ ಹೇಗಿದ್ದೀವಲ್ಲ, ಏನೂ ಮಾಡಬೇಕು ಅಂತ ಹೊರಟ್ರೆ ಏನೂ ಆಗ್ತಿಲ್ವಲ್ಲ, ಅಥವಾ ನಾವು ಅಂದುಕೊಂಡಿದ್ದೇ ಒಂದು ಆಗ್ತಾ ಇರೋದೇ ಒಂದು, ನಮ್ಮ ವೃತ್ತಿಗೆ ಒಂದು ವಿರುದ್ಧವಾಗಿ ಹೋಗ್ತಾ ಇದ್ದೀವಲ್ಲ, ಅಥವಾ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಪರಿಪಕ್ವತೆಯಿಂದ ಸಿದ್ಧಪಡಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ಎಂಬತಕ್ಕಂಥದ್ರ ಮನಸ್ಥಿತಿ, ನೋವು ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮನ್ನು ಬಾಧಿಸುತ್ತೆ. ಆದರೆ 2 ಗಂಟೆ ಮೇಲೆ ಹೇಗೆ ಬದಲಾಗುತ್ತೋ ಏನೋ, ಒಟ್ಟಾರೆ 2 ಗಂಟೆ ಮೇಲಂತೂ ನಿಮ್ಮ ಅದೃಷ್ಟ ರೇಖೆಗಳೇ ಬದಲಾಗ್ಬಿಡುತ್ತೆ. ಮನಸ್ಸಲ್ಲಿ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ. ದೂರಭಾರ ಪ್ರಯಾಣ ಹೊರಡಬೇಕು ಅನಿಸುತ್ತೆ, ಅಥವಾ ಒಂದು ಹೊಸದಾಗಿರ್ತಕ್ಕಂಥದ್ದು, ಅಪರೂಪವಾಗಿರ್ತಕ್ಕಂಥದ್ದು, ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರುವಂತಹದ್ದು, ಇದೆಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅದು ಆಗಿಂದಾಗಲೇ ಸರಿಪಡಿಸ್ಕೊಂಡು ಅದನ್ನು ಸರಿಯಾದ ಮಾರ್ಗದಲ್ಲಿ ನೀವು ತೆಗೆದುಕೊಂಡು ಹೋದರೆ ಖಂಡಿತ ಫಲ ಸಿಗುತ್ತೆ. ಸಾಧ್ಯವಾದರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿ ಯಾವುದೊಂದು ಗ್ರಾಮ ದೇವತೆಗೋ ದೇವಿಯದೇ ಸಾನ್ನಿಧ್ಯಕ್ಕೂ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಯಾವುದೇ ಒಂದು ಅಚಾತುರ್ಯಗಳಾದರೂ ಅಲ್ಲಿಂದಲೇ ಸರಿಪಡಿಸ್ಕೊಳ್ತೀರಿ. ಆದಷ್ಟು ತುಲಾರಾಶಿಯವರು ಎಚ್ಚರಿಕೆಯಿಂದಿರಿ. ಯಾರೊಬ್ಬರನ್ನೂ ಹೆಚ್ಚು ಮಾತಾಡೋದು ಬೇಡ. ಭಗವಂತ ನಿಮಗೇನು ಕೊಡಬೇಕೋ ಎಲ್ಲವನ್ನೂ ಕೊಟ್ಟೇ ಕೊಡ್ತಾನೆ. ಆದರೆ ದುಡುಕಿ ತೀರ್ಮಾನ ತಂದ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ನೀವು ಮುಂದಾಗೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು. ಆದರೂ ಭಯಪಡಬೇಕಾದಿಲ್ಲ. ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದ ರೀತಿ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥದ್ದಿರುತ್ತೆ. ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸನೇ ನೀವು ಮಾಡ್ಬೋದು ಮತ್ತೊಂದು ಕೆಲಸ. ಇವತ್ತು ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಡಿ. ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಗುರು ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚು ಲಾಭವನ್ನೇ ಗಳಿಸ್ತೀರಿ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಿದ್ದಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಏನು ಬೇಕು ಏನು ಬೇಡ ಎಂಬತಕ್ಕಂಥದ್ದು ಸರಿಯಾದ ಅರಿವಿನಿಂದ ಮುಂದೆ ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತು ನಿಮ್ಮ ವರ್ಚಸ್ಸು ತೇಜಸ್ಸಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು ಅಂದರೆ ಆ ಸಾಧನೆಯನ್ನು ಹೆಚ್ಚಿನ ರೀತಿಯಲ್ಲಿ ಸಿದ್ಧಪಡಿಸ್ಕೋಬೋದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದೃಷ್ಟ ಏನಪ್ಪ ಅಂದರೆ, ಇವತ್ತು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ನಿಮ್ಮ ಸ್ನೇಹಿತರು, ನಿಮ್ಮ ಬಾಲ್ಯ ಸ್ನೇಹಿತರು, ಅಥವಾ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿಗಳು, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿನ ಒಂದು ಸಂದರ್ಭದಲ್ಲಿ ನೀವು ಭೇಟಿ ಮಾಡಿದ್ರೆ ಈ ಸಂದರ್ಭದಲ್ಲಿ ಭೇಟಿ ಮಾಡುವಂಥ ವ್ಯಕ್ತಿಯಿಂದ ನಿಮಗೊಂಚೂರು ಅನುಕೂಲ ಆಗುವಂಥದ್ದು, ಅಥವಾ ಹಿಂದೆ ಯಾವತ್ತೂ ಇರ್ತಕ್ಕಂಥ ತೊಂದರೆ ತಾಪತ್ರಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ಹಾಗೆ ನಿಮಗಿಷ್ಟವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತ್ರಗಳಾಗಲಿ, ಅಲಂಕಾರದ ಒಡವೆ ಆಗಲಿ, ಅಥವಾ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಮನೆಗೆ ತರತಕ್ಕಂಥದ್ದು, ಒಟ್ಟಾರೆ ಸಂತಸ ಸಂಭ್ರಮ ಅಂತಕ್ಕಂಥದ್ದು ಮನೆ ಮಾಡುತ್ತೆ ಇವತ್ತು ಧನುರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಮಾತ್ರ ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಯಾರೊಬ್ಬರನ್ನೂ ನಿಂದಿಸಬೇಡಿ, ಯಾರೊಬ್ಬರ ಬಗ್ಗೆನೂ ಏನೂ ಮಾತಾಡೋದು ಬೇಡ. ಯಾಕೆಂದರೆ ಇವತ್ತು ನಿಮ್ಮ ಸಮಯ ಸರಿ ಇಲ್ಲ. ಯಾರನ್ನೋ ಏನೋ ಪ್ರೀತಿಯಿಂದ ನೀವು ಮಾತಾಡೋದು ಕೊಟ್ಟರು ಅದು ಬೇರೆ ಥರ ಆಗುತ್ತೆ. ಹಿಂದೆ ಯಾವತ್ತೋ ಮಾತಾಡಿರ್ತಕ್ಕಂಥ ಮಾತಿಗೆ ಇವತ್ತು ಜಗಳ ಕದನ ಆಗುತ್ತೆ. ಮಾತಾಡ್ತಕ್ಕಂಥವ್ರು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮ ಕುಟುಂಬದ ಸದಸ್ಯರಿಂದ ಮೊದಲುಕೊಂಡು ಎಲ್ಲರೂ ಮಾತಾಡೋ ಮಾತು ಒಂಥರ ಗರ್ಜನೆ ಥರನೇ. ನೀವು ತಾಳ್ಮೆಯಿಂದ ವರ್ತನೆ ಮಾಡಿದ್ರು ನಿಮ್ಮ ತಾಳ್ಮೆ ಬೇರೊಬ್ಬರಿಗೆ ಅದು ಗರ್ಜನೆ ಥರನೇ ಕಾಣಿಸುತ್ತೆ. ಅದರಿಂದ ಒಂದಲ್ಲ ಒಂಥರ ಸಮಸ್ಯೆ, ನೋವು ಉಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ. ಮತ್ತೊಂದು ವಿಶೇಷ ಏನಂದರೆ, ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತೀರ್ಮಾನ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸುವಂಥ ರೀತಿಯಲ್ಲಿರುತ್ತೆ. ಆದರೆ ಬೇಕು ಬೇಡವನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗುತ್ತೆ. ಆದರೆ ಇವತ್ತು ಒಂದಷ್ಟು ಜನಕ್ಕೆ ನಿಮಗೆ ಅನುಕೂಲ ಆಗಬೇಕು, ಕಾರ್ಯಸಿದ್ಧಿ ಆಗಬೇಕು, ಏನಾದ್ರು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರು, ಏನು ಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಅನುಕೂಲ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಆದ್ದರಿಂದ ನೀವು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಧಾರವನ್ನು ತೆಗೆದುಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ ಮತ್ತು ಅತಿಯಾದಂತಹ ವೇಗವಾಗಿ ನಡೆಯುವಂಥದ್ದು, ಅಥವಾ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು ಅಂತಕ್ಕಂಥ ಆಸೆಯಲ್ಲಿರ್ತಕ್ಕಂಥದ್ದು, ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು ತಂತ್ರವಿದ್ಯೆ ಆಗಲಿ, ತಂತ್ರಸಾರ ಆಗಿರಲಿ,
ಅಥವಾ ಒಂದು ಅಪರೂಪವಾದಂಥ ವಿದ್ಯಾ ರಹಸ್ಯಗಳನ್ನಾಗಲಿ ಅಥವಾ ಏನಾದರೂ ಒಂದು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥದ್ದು, ಅದರಲ್ಲೂ ದೇವಿಯ ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡೋದ್ರಿಂದ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಫಲಾಫಲಗಳ ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಒಂದಿಷ್ಟು ಲಾಭ ಗಳಿಸಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಉಪ್ಪು ಮತ್ತು ಬೆಲ್ಲವನ್ನು ದಾನ ಮಾಡೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಉಪ್ಪು ಮತ್ತು ಬೆಲ್ಲವನ್ನು ಸಾಧ್ಯವಾದಷ್ಟು ಈಶ್ವರನ ದೇವಸ್ಥಾನಕ್ಕಾಗಲಿ ದುರ್ಗಾದೇವಿಗಾಗಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಯಾವುದಾದ್ರು ಒಂದು ದುರ್ಗಾ ಪರಮೇಶ್ವರಿ ಆಲಯಕ್ಕೆ ಬಂದಾಗ ಕೆಂಪು ಹೂವುಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಕುಂಕುಮವನ್ನು ಕೆಂಪು ಗಂಧವನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಧರಿಸುವಂಥ ವಸ್ತ್ರ, ತಾವು ಮಾಡುವಂಥ ಕೆಲಸ, ವೃತ್ತಿಯಲ್ಲಿ ಮತ್ತೇನಾದ್ರು ಒಂದು ಅಭಿವೃದ್ಧಿಯನ್ನು ತಂದುಕೊಳ್ತಕ್ಕಂಥದ್ದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅಂತಹ ಯೋಗದ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಮಾಡುವ ಯಾವುದೇ ಕೆಲಸ ಆದರೂ ತಾಳ್ಮೆ ಸಮಾಧಾನದಿಂದ ಮಾಡಿ ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನ ತಿಳ್ಕೊಂಡ್ವಿ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡಿರ್ತಿರ್ತೀರಲ್ಲ, ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ನೋಡ್ರಿ. ನಮಸ್ಕಾರ ಗುರು. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗಿನಿಂದ ಕರೆ. ಗದಗ್ಲಿಂದ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರು? ಚೆನ್ನಾಗಿದ್ದೀವಿ ಗುರು. ಅಮ್ಮ, ತಾವು ದಯವಿಟ್ಟು ಟಿವಿಯನ್ನ ನೋಡಿ ಮಾತಾಡ್ತಾ ಇದ್ದೀರಿ, ಅದು ನನಗೆ ಗೊತ್ತಾಗ್ತಾ ಇದೆ. ಟಿವಿಯನ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಟಿವಿಯನ್ನ ನೋಡೋದು ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಬಂದು ಮಾತಾಡಿ. ಆಯ್ತು ಆಯ್ತು. ಆಯ್ತಾ? ಯಾಕಂದ್ರೆ ನಾನಿಲ್ಲೇನು ಮಾತಾಡ್ತೀನೋ ನಿಮ್ ಟಿವಿನಲ್ಲಿ ಬರ್ಬೇಕಂದ್ರೆ 5 ನಿಮಿಷ, ಒಂದ್ 2 ನಿಮಿಷ ಆದ್ಮೇಲೆ ಬರುತ್ತೆ. ಅದಕ್ಕೋಸ್ಕರ ತಾವು ಕಾಯ್ಬೇಡಿ. ಸಮಯದ ಅಭಾವ ಕಡಿಮೆ ಇದೆ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಬಾಳ ದಿನದ ಕಾಲ್ ಮಾಡಕತ್ತೀವಿ ಗುರುಜಿ. ಇವತ್ ಸಿಕ್ ನೋಡ್ರಿ, 8 ವರ್ಷ ಆಯ್ತು ನಾ ಕಾಲ್ ಮಾಡಕತ್ತಿ. ಇವತ್ತೇನೋ ಶುಕ್ರದವ್ರು ಇದು ನನಗೆ ಮತ್ತೆ ಸಿಕ್ಕಂತ ಅಮೂಲ್ಯವಾದ ಸಮಯ ವೃಥ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಲ್ಲ, ಹೇಳಮ್ಮ. ಅಲ್ಲ, ನಾನ್ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳ್ಬೇಕು ಗುರುಜಿ. ಆರೋಗ್ಯ ಅಂದ್ರ ನನಗ ತಲಿ ಎಲ್ಲಾ ಜುಮ್ ಜುಮ್ ಅಂತೈತ್ರಿ, ಜೋಲ್ ಹೋಗತಿ. ಹಿಂಗಾಗಿ ಅದ್ರ ವಿಚಾರ ಗುರುಜಿ. ಈ ತಲೆ ಮಾತ್ರ ಸಮಸ್ಯೆ? ತಲೆ ಯಾವಾಗೂ ಜೋಮ್ ಬರೋಂಥದ್ದು ಅಥವಾ ತಲೆ ಚಕ್ಕರ್ ಹೊಡಿಯತಕ್ಕಂಥದ್ದು, ಯಾವಲು ದಿಮ್ ಅಂತ ಸೌಂಡ್ ಬರ್ತಕ್ಕಂಥದ್ದು, ಅಥವಾ ಎಲ್ಲನ್ನ ಕೂತ್ರೆ ಅಲ್ಲೇ ಕೂತಿರ್ಬೇಕು ಅನ್ಸೋದು? ಜುಮ್ ಜುಮ್ ಅಂತೈತ್ರಿ, ಜುಮ್ ಜುಮ್ ಅಂತೈತಿ. ಅದು ತಲಿ ಹಿಂಗಾಗಿ ಜೋಲ್ ಹೋಗತಿ. ಹಾ, ಒಂದ್ ಕೆಲಸ ಮಾಡಿ, ಈ ಅಳಲೆಕಾಯಿ ಗೊತ್ತಾ? ಅಳಲೆಕಾಯಿ ಗೊತ್ತಿದೆ? ಜಾಕಾಯಿ ಬೇರೆ, ಅಳಲೆಕಾಯಿ ಬೇರೆ. ಜಾಕಾಯಿ, ಅಳಲೆಕಾಯಿ ಮತ್ತೆ ದಾಲ್ಚಿನ್ನಿ, ಚಕ್ಕೆ, ಸ್ವಲ್ಪ ಮೆಂತ್ಯ, ಇವೆಲ್ಲವನ್ನು ಸಹಿತ ಒಂದು ಕಡೆ ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ರಾತ್ರಿ ಹೊತ್ತು ಒಂಚೂರು ಉಗುರು ಬೆಚ್ಚಗಿರೋ ನೀರಿಗೆ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕೊಳ್ಳಿ. ಹಾಕೊಂಡು ಅರ್ಧ ಗಂಟೆ ಬಿಟ್ಬಿಡಿ. ನೀರು ತಣ್ಣಗಾಗುತ್ತೆ. ಆಮೇಲಿಂದ ಆ ತಣ್ಣಗಾಗಿರೋ ನೀರನ್ನ ರಾತ್ರಿ ಆ ನೀರನ್ನ ಕುಡಿದು ಮಲ್ಕೊಳ್ಳಿ. ಇದನ್ನ ರಾತ್ರಿ ಹೊತ್ತು ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡಬೇಕು, ಉಗುರು ಬೆಚ್ಚಗಿರ್ತಕ್ಕಂಥ ನೀರಲ್ಲೇ ಮುಖ ತೊಳ್ಕೊಂಡು ಹಾಗೆ ಒಂದು ಲೋಟ ನೀರಿಗೆ ಒಂದು ಕಾಳು ಉಪ್ಪು, ಒಂದೇ ಒಂದು ಕಾಳು ಉಪ್ಪನ್ನ ಹಾಕೊಂಡು ಆ ಉಪ್ಪು ನೀರಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಆಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಚಿಟಿಕೆ ಜೀರಿಗೆ, ಒಂದು ಚಿಟಿಕೆ ಓಂ ಕಾಳು, ಜೀರಿಗೆ ಮತ್ತು ಓಂ ಕಾಳನ್ನ ಬೆಳಿಗ್ಗೆ ಉಪ್ಪು ಇದರಲ್ಲಿ ನೀರಿನಲ್ಲಿ ಬಿಸಿನೀರಲ್ಲಿ ಹಾಕೊಂಡು ಒಂದು 15 ನಿಮಿಷ ಬಿಟ್ಟು ಕುಡಿದು ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಕಾಫಿ ಟೀ ಕುಡಿರಿ. ಈ ತರ ಮಾಡಿ ಸಾಕು, ಇದು ಸರಿ ಹೋಗುತ್ತೆ. ಇದು ನಿಮ್ಮ ಸ್ವರತರಂಗ ಪ್ರಕಾರ ಯಾವುದೇ ತರ ತೊಂದರೆ ತಾಪತ್ರೆ ಅಲ್ಲ, ಇದು ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರೋದು. ಅದಕ್ಕೆ ನೀವು ಈ ಪ್ರಕಾರವಾದಂಥ ವನಸಿರಿಗಳ ಸಹಾಯ ತಗೊಂಡ್ರೆ ಆ ಪ್ರಕಾರವಾದಂಥ ಅನುಷ್ಠಾನ ನಿಮ್ಗೆ ಕರೆಕ್ಟ್ ಆಗುತ್ತೆ. ಗುರುಜಿ, ಇನ್ನೊಂದು ವಿಷಯ ರೀ, ನಮ್ಮ ಮಗಳದ್ದು ಲಗ್ನದ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ, ಏನು ಹೆಸರು? ಸ್ವಲ್ಪ ಮಾತಾಡ್ರಿ. ಕೊಡಿ.
ಇದ್ದಾನ ಜಲ್ದಿ. ಹಲೋ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಆರಾಮದಿರಿ? ನಾನು ಚೆನ್ನಾಗಿದ್ದೇನೆ. ಏನು ಮಾಡ್ತಿದ್ಯಾ? ಓದ್ತಾ ಇದೆಯಾ? ಓದು ಮುಗೀತಾ? ಓದ್ ಮುಗಿದಿದೆ ಗುರುಜಿ. ಈಗೇನು ಜಾಬ್ ಮಾಡ್ತಾ ಇದೆಯಾ? ಇಲ್ಲ, ಮನೇಲಿದ್ದೀನಿ. ಮನೇಲಿದ್ಯಾ? ಏನು ಓದಿದ್ಯಾ? ನಂದು ಡಿಗ್ರಿ ಆಗಿದೆ ಗುರುಜಿ. ಡಿಗ್ರಿ ಆಗಿದೆ. ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ? ಮಾಡ್ತಿದ್ದಾರೆ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ಆದರೂ ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕಾಲದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ನೀನೇ ಬುದ್ಧಿವಂತಿಕೆಯಿಂದ 5 ಮಂಗಳವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಅಶ್ವತ್ಥ ಕಟ್ಟೆಗೆ ಹೋಗಿ 3 ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹುತ್ತ ಇರುವಂಥ ಸ್ಥಳಕ್ಕೆ ಬಂದು ಹುತ್ತಕ್ಕೊಂದು 3 ಪ್ರದಕ್ಷಿಣೆ ಮಾಡಿ ಹುತ್ತದ ಚಿಟಿಕೆ ಮಣ್ಣು ತಗೋ. ಒಂದಿಷ್ಟು ಹುತ್ತದ ಮಣ್ಣನ್ನು ತಂದು 5 ಮಂಗಳವಾರ ಮನೇಲಿ ಪೂಜೆ ಮಾಡಿದ್ಮೇಲೆ 6ನೇ ಮಂಗಳವಾರ ತೆಗೆದುಕೊಂಡು ಅದನ್ನು ನೀರಿಗೆ ಬಿಟ್ಟು ನಮಸ್ಕಾರ ಮಾಡಬಾ. ಆ ಹುತ್ತದ ಮಣ್ಣನ್ನು ನೀರಿಗೆ ಹಾಕಬೇಕು, ನಮಸ್ಕಾರ ಮಾಡ್ಕೊಂಡು ಬರಬೇಕು. ಇಷ್ಟು ಮಾಡು. ಆದಷ್ಟು ಬೇಗ ನೀನು ಒಳ್ಳೆ ಸುದ್ದಿ ಕೊಡ್ತೀಯ. ಒಳ್ಳೆಯದಾಗಲಿ.